ಮುಂದೆ ಶ್ರೀಕೃಷ್ಣ ಇನ್ನೊಂದು ಮನೆಗೆ ಹೋದ. ಈ ದನ ಕರು ಇದ್ದವರಿಗೆಲ್ಲ ಗೊತ್ತು, ಕರುವನ್ನು ದೂರ ಕಟ್ಟಿ ಹಾಕಿರ್ತಾರೆ. ಹಾಲು ಕರಿಲಿಕ್ಕೆ ಬೇಕಾದಾಗ ಕರು ಬಿಚ್ಚುತ್ತಾರೆ. ಅದು ಹೋಗಿ ಬಿಚ್ಚಿದ ಕೂಡಲೇ ಸೀದಾ ಕೆಚ್ಚಲಿಗೆ ಹೋಗೋದು. ಅದು ಕರು ಬಂತು ಅಂತ ಪ್ರೀತಿಯಿಂದ ದನ ಹಾಲು ಸುರಿಸ್ತದೆ, ವಾತ್ಸಲ್ಯದಿಂದ ಹಾಲು ಸುರಿಸ್ತದೆ. ಒಂದು ಸ್ವಲ್ಪ ಕುಡಿದ ಕೂಡಲೇ ಅದನ್ನು ಬಲವಾಗಿ ಎತ್ತಿ ಎಳೆದು ಇನ್ನೊಂದು ಕಡೆ ಕಟ್ಟಿ ತಾವು ಹಾಲು ಕರೀತಾರೆ. ಹಾಲು ಬರಲಿ ಅಂತ ಮಾಡೋ ಉಪಾಯ ಇದು, ಕರುವನ್ನು ಬಿಚ್ಚೋದು ಅದಕ್ಕೋಸ್ಕರ. ಇಲ್ದಿದ್ರೆ ಹಾಲು ಕೊಡೋದಿಲ್ಲ. ಹಾಗೆ ಹೋಗಲಿ, ಕರು ಬಿಚ್ಚದೆ ಹೋಗಲಿ, ಒದ್ದು ಬಿಡ್ತದೆ. ಕರು ಬಂತು ಅಂತ ಹಾಲು ಕೊಡ್ತದೆ, ಆಮೇಲೆ ಕರುವನ್ನು ಎಳೆದು ಹಾಕೋದು, ಇವರು ಹಾಲು ಕರಿಯೋದು. ಇದು ಸರಿ ಹೋಗಲಿಲ್ಲ ಕೃಷ್ಣನಿಗೆ. ಅದಕ್ಕೆ ತಾನು ಅವೇಳೆಯಲ್ಲಿ ಹೋಗಿ ಸಾಯಂಕಾಲ 6 ಗಂಟೆಗೆ ಹಾಲು ಕರಿತಿದ್ರೆ 4 ಗಂಟೆಗೆ ಹೋಗಿಬಿಡ್ತಿದ್ದಂತೆ. ಕರುಗಳನ್ನೆಲ್ಲ ಬಿಚ್ಚಿಬಿಡ್ತಿದ್ದ. ಬಿಚ್ಚಿದ ಕೂಡಲೇ ಕರು ಹೋಗಿ ಕೆಚ್ಚಲ ಹತ್ರ ಹೋಗಿ ಎಲ್ಲ ಹಾಲು ಕುಡಿದು ಬಿಡ್ತಿತ್ತು. ಸಾಯಂಕಾಲಕ್ಕೆ ಇವರು ಕರು ಬಿಚ್ಚಿದರೆ ಅದು ಕೆಚ್ಚಲ ಹತ್ರ ಹೋಗ್ತಾನೆ ಇದ್ದಿಲ್ಲ, ಹೊಟ್ಟೆ ತುಂಬಿದೆ, ಅಲ್ಲಿ ಇಲ್ಲಿ ಕುಣಿದಾಡ್ಕೊಂಡು ಹೋಗ್ತಾ ಇತ್ತು. ಇವರಿಗೆ ಹಾಲಿಲ್ಲ. ಒಂದು ದಿವಸ ಪರೀಕ್ಷೆ ಮಾಡಿ ನೋಡಿದರು, ಕೃಷ್ಣ ಬಂದು ಬಿಚ್ಚುತ್ತಾ ಇದ್ದ, ಕರುಗಳನ್ನೆಲ್ಲ ಬಿಚ್ಚುತ್ತಾ ಇದ್ದ. ಗೊತ್ತಾಯಿತು, ಬಂದು ಯಶೋದೆ ಕೃಷ್ಣನ್ನೇ ಹಿಡಿದು ಕೇಳಿದ್ರಂತೆ, ಯಾಕೋ ಕರುಗಳನ್ನೆಲ್ಲ ಬಿಚ್ಚಾಕ್ತಿದ್ದಿ, ನಿನಗೇನು ಅದರಿಂದ ಲಾಭ, ನಿನಗೇನು ಹಾಲು ಸಿಗ್ತದ, ಯಾಕೆ ಕರು ಬಿಚ್ಚಾಕ್ತಿ ಅಂತ ಕೇಳಿದರೆ ನಗುತ್ತಾ ಕೃಷ್ಣ ಹೇಳ್ತಿದ್ದಂತೆ, ನಾನು ಅವತಾರ ಮಾಡಿದ್ದೆ ಬಿಚ್ಚಲಿಕ್ಕೆ ಅಂತಿದ್ದ. ಯಾರ್ಯಾರು ಸಂಸಾರ ಬಂಧನದಿಂದ ಬದ್ಧರಾಗಿದ್ದಾರೆ ಅವರಿಗೆಲ್ಲ ಮೋಕ್ಷ ಕೊಡೋದು, ಅಜ್ಞಾನದ ಹಗ್ಗದಿಂದ, ಅಜ್ಞಾನ ಪಾಶ ಮೋಹ ಪಾಶದಿಂದ ಬಿಚ್ಚಾಕ್ಲಿಕ್ಕೆ ನಾನು ಅವತಾರ ಮಾಡಿದ್ದು. ಸುಮ್ಮನೆ ಕರುಗಳ ಹಗ್ಗ ಬಿಚ್ಚುತ್ತಾ ಇದ್ದೇನಷ್ಟೇನೆ, ಅದರಿಂದ ಬಿಚ್ಚಬೇಡ ಅಂದರೆ ನಿನ್ನನ್ನು ಬಂಧನದಲ್ಲೇ ಇಡಬೇಕಾಗ್ತದೆ ಅಂತಾನೆ. ಕೃಷ್ಣ ಬೆಣ್ಣೆ ಕೆದಲಿಕ್ಕೆ ಅಂತ ಹೋಗುವಾಗ ಹಿಂದುಗಡೆ ಯಾರು ಎಷ್ಟು ಗುಟ್ಟಾಗಿ ಹೋದರೂ ಕೂಡ ಕಂಡು ಹಿಡಿದು ಬಿಡ್ತಿದ್ದಂತೆ. ಮುಖ ತಿರುಗಿಸ್ತಿದ್ದಿಲ್ಲ, ಅವನ ಪಾಟಿಗೆ ಅವನು ಹೋಗೋದು, ಆದರೆ ಹಿಂದುಗಡೆ ಬಂದವ್ರನ್ನೆಲ್ಲ ಕಂಡು ಹಿಡಿತಿದ್ದು. ಅಲ್ಲಿ ಹೋಗಿ ಬೆಣ್ಣೆ ಕತ್ತಿದ್ದಿಲ್ಲ, ಏನೋ ನೆಪ ಮಾಡ್ಕೊಂಡು ವಾಪಸ್ ಬಂದ್ಬಿಡೋದು. ಕೆಲವು ಸಲ ಹಿಂತಿರ್ಕೊಂಡು ನೋಡ್ಕೊಂಡು ಹೋಗ್ತಿದ್ದಂತೆ, ಪಾತ್ರೆ ಎಡೋತಿದ್ದಿಲ್ಲ, ಸೀದಾ ಅಲ್ಲಿಗೆ ಹೋಗ್ತಿದ್ದ. ಕೈಯಿಂದ ಪಾತ್ರೆ ನೋಡ್ತಾನೆ, ಕಾಲಿನಿಂದ ನೋಡ್ತಾನೆ, ಹಿಂದೆ ಬಂದವ್ರನ್ನ ನೋಡ್ತಾನೆ. ಎಲ್ಲ ಕಡೆ ಅವನ ಕಣ್ಣು, ಎಲ್ಲ ಕಡೆ ಕಾಲು ಎಲ್ಲ ಇದೆ. ಕಾಲಿನಿಂದ ನೋಡ್ತಾನೆ ಅಂದರೆ ಎಂಥ ವಿಚಿತ್ರ ಇದೆ. ಭಗವಂತನಿಗೆ ಆ ಶಕ್ತಿ ಹೇಳ್ತಾರೆ ಶಾಸ್ತ್ರದಲ್ಲಿ. ಪರಮಾತ್ಮನ ಅದ್ಭುತ ಶಕ್ತಿಯಲ್ಲಿ ಒಂದು ಇಂದ್ರಿಯಕ್ಕೆ ಎಲ್ಲ ಇಂದ್ರಿಯದ ಶಕ್ತಿ ಇದೆಯಂತೆ. ನಮಗೂ ಇಂದ್ರಿಯಗಳಿದೆ, ಕಣ್ಣಿದೆ, ಕಣ್ಣಿಗೆ ನೋಡೋ ಶಕ್ತಿ ಮಾತ್ರ ಇದೆ. ಕಿವಿಗೆ ಶಬ್ದ ಕೇಳಿಸ್ಕೊಳ್ಳೋ ಶಕ್ತಿ ಇದೆ. ಕಿವಿಯಿಂದ ನೋಡ್ತಾರೆ ಯಾರಾದರೂ, ಕಣ್ಣಿನಿಂದ ಶಬ್ದ ಕೇಳಿಸ್ಕೊಳ್ತಾರ? ಇಲ್ಲ. ಕಾಲಿನಿಂದ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಕೃಷ್ಣನಿಗೆ ಹಾಗಲ್ಲ, ಒಂದು ಇಂದ್ರಿಯದಿಂದ ಎಲ್ಲ ಇಂದ್ರಿಯದ ಕೆಲಸ ಮಾಡಬಲ್ಲ. ಮನುಷ್ಯರಿಗೆ ಕಿವಿ ಹೋಯಿತು ಅಂದರೆ ಹೋಯ್ತು ಅಷ್ಟೇ, ಶಬ್ದ ಕೇಳಿಸೋದೇ ಇಲ್ಲ. ಅಂಥ ಶಕ್ತಿ ಇದ್ದಿದ್ರೆ ಕಣ್ಣು ಹೋದ್ರೆ ಹೋಯ್ತು, ಕಿವಿಯಿಂದ ಕೇಳಿಸ್ಕೊತಿದ್ರು, ಕಿವಿಯಿಂದ ನೋಡ್ತಿದ್ರು. ಆದರೆ ಪರಮಾತ್ಮನಿಗೆ ಅಂಥ ಶಕ್ತಿ ಇದೆ. ಆ ಶಕ್ತಿ ಇದೆ ಅಂದರೆ ಯಾರೂ ನಂಬೋದಿಲ್ಲ. ಸರ್ವೇಂದ್ರಿಯ ಶಕ್ತಿಮಾನ್ ಅಂತ ಅವನನ್ನು ಕರೀತಾರೆ. ಎಲ್ಲ ಇಂದ್ರಿಯದ ಶಕ್ತಿ ಎಲ್ಲ ಇಂದ್ರಿಯಗಳಿಗೂ ಉಂಟು. ಇದನ್ನು ನಂಬಿಸ್ಲಿಕ್ಕೋಸ್ಕರ ಪರಮಾತ್ಮ ಒಂದು ಜಂತುವನ್ನು ಸೃಷ್ಟಿ ಮಾಡಿದ್ದಾನೆ ಪ್ರಪಂಚದಲ್ಲಿ. ಯಾವುದು ಅಂದರೆ ಹಾವು. ಹಾವಿಗೆ ಎಂಥ ಶಕ್ತಿ ಗೊತ್ತೇನು? ಹಾವಿಗೆ ಕಿವಿ ಮಾತ್ರ ಇರೋದು ಅಥವಾ ಕಣ್ಣು ಮಾತ್ರ ಇರೋದು. ಕಿವಿ ಕಣ್ಣು ಪ್ರತ್ಯೇಕ ಹಾವಿಗಿಲ್ಲ, 2 ಕಣ್ಣು ಮಾತ್ರ ಇರ್ತದೆ. ಆದರೆ ಆ ಕಣ್ಣಿನಿಂದಲೇ ಹಾವಿಗೆ ಶಬ್ದ ಕೇಳಿಸ್ತದಂತೆ. ಅದೇ ಕಣ್ಣಿನಿಂದ ಯಾರು ಬಂದರೂ ನೋಡ್ತದಂತೆ ಹಾವು. ಅದಕ್ಕೆ ಹಾವಿಗೆ ಹೆಸರು ಚಕ್ಷುಶ್ರವ. ಚಕ್ಷುಶ್ರವ ಅಂದರೆ ಕಣ್ಣಿನ ಕೆಲಸ, ಶ್ರವಣದ ಕೆಲಸ ಎರಡನ್ನೂ ಹಾವು ಮಾಡ್ತದೆ. ಆದರೆ ಇಷ್ಟೇ ವ್ಯತ್ಯಾಸ, ಆ ಹಾವಿಗೆ ಶಬ್ದ ಕೇಳಿಸುವಾಗ ಕಣ್ಣು ಕಾಣಿಸೋದಿಲ್ಲ, ಕಣ್ಣು ಕಾಣುವಾಗ ಶಬ್ದ ಕೇಳಿಸೋದಿಲ್ಲ. ಅಂತೂ ಒಂದೇ ಇಂದ್ರಿಯ 2 ಕೆಲಸ ಮಾಡ್ತದೆ ಹಾವು. ಇಂಥ ಒಂದು ಹಾವನ್ನೇ ಸೃಷ್ಟಿ ಮಾಡಿದ ಪರಮಾತ್ಮನಿಗೆ ಆ ಶಕ್ತಿ ಇರೋದಿಲ್ವೇ? ಅದಕ್ಕೆ ಚಕ್ಷುಶ್ರವ ಅಂತ ಹಾವಿಗೆ ಹೆಸರು. ಒಂದೇ ಇಂದ್ರಿಯ ನೋಡಿ. ಹಾವಿಗೆ ಕಿವಿ ಇದೆಯಾ ಪ್ರತ್ಯೇಕ? ಕಿವಿ ಇಲ್ಲ. ದನಗಳಿಗೆ ಕಣ್ಣು ಇದೆ, ಕಿವಿ ಇದೆ. ಹಾವಿಗೆ ಮಾತ್ರ 2 ಕಣ್ಣು ಮಾತ್ರ ಇರೋದು. ಅದೇ ಕಣ್ಣಿನಲ್ಲಿ ಕಿವಿಯ ಶಕ್ತಿನೂ ಇಟ್ಟಿದ್ದಾನೆ, ಚಕ್ಷುರೇಂದ್ರಿಯದ ಶಕ್ತಿನೂ ಇಟ್ಟಿದ್ದಾನೆ ಪರಮಾತ್ಮ. ಆ ರೀತಿ ತಾನು ಗೋಪಿಕಾಸ್ತ್ರೀಯರ ಮನೆಗೆ ಪ್ರವೇಶ ಮಾಡಿದಾಗ ಕಾಲಿನಿಂದ ನೋಡ್ತಿದ್ದ, ಕೈಯಿಂದ ನೋಡ್ತಿದ್ದ, ಮುಖ ಆ ಕಡೆ ಇದ್ರು, ಹಿಂದೆ ಯಾರು ಬರ್ತಿದ್ರು ಅಂತ ಬೆನ್ನಿಂದ ನೋಡ್ತಿದ್ದ. ಇದೇನು ಆಶ್ಚರ್ಯ ಅಲ್ಲ ಅಂತಾರೆ. ಇನ್ನೊಬ್ಳು ಬಂದು,
ಯಶೋದೆ ನಿನ್ನ ಮಗನ ಕಾಟ ಸಾಕಾಗಿದೆ ಅಂದ್ಲು. ನಿನ್ನ ಕಾಟ ನಂಗೆ ಸಾಕಾಗಿದೆ ಅಂತ ಇವಳು ಬಂದು ದಿನ ಅದು ಏನು ಕಂಪ್ಲೇಂಟ್ ಕೊಡ್ತಿದ್ದೆ. ಇನ್ನೊಂದು ಸಲ ಬಂದರೆ ಕಟ್ಟಿ ಹಾಕಿಬಿಡು ಕಂಬಕ್ಕೆ, ನಾನು ಬರೋದಿಲ್ಲ, ಬಿಡಿಸ್ಕೊಂಡು ಹೋಗ್ಲಿಕ್ಕೆ ಬರೋದಿಲ್ಲ, ಕೃಷ್ಣನ ಕಟ್ಟಿ ಹಾಕು ಅಂತ ಅಂದ್ಬಿಟ್ಲು ಸಿಟ್ಟಿನಲ್ಲಿ. ಆ ಗೋಪಿಕಾಸ್ತ್ರಿ ಹೇಳ್ತಾಳೆ, ಒಳ್ಳೆ ಕೆಲಸ ಹೇಳ್ತಿದ್ದೆ, ಕಂಬಕ್ಕೆ ಕಟ್ಟಿ ಹಾಕು ಅಂತ. ಒಂದು ಸಲ ಬಂದಾಗ ನಮಗೆ ಸಾಕಾಗಿ ಒರಳು ಕಲ್ಲಿಗೆ ಕಟ್ಟಿ ಹಾಕಿದ್ದೆ ಕೃಷ್ಣನ್ನ, ಒರಳು ಕಲ್ಲಿಗೆ ಕಟ್ಟಿ ಹಾಕಿದ್ಲಂತೆ. ಆ ಬಾಲಕ ಶಿಶುವಾದ ಕೃಷ್ಣ ಒರಳು ಕಲ್ಲನ್ನೇ ಎಳ್ಕೊಂಡು ಹೋದ್ನಂತೆ. ಒರಳು ಕಲ್ಲನ್ನೇ ಎಳ್ಕೊಂಡು ಹೋದವನು ಮತ್ತೆ ನಾನೇ ಬಂದು ಬಿಚ್ಚಬೇಕಾಯ್ತು, ನಾನೇ ಬಂದು ಒರಳು ಕಲ್ಲಿಗೆ ಕಟ್ಟಿದ್ದನ್ನು ಬಿಚ್ಚಬೇಕಾಯ್ತು. ನೀನು ಹೇಳ್ತಿದ್ದಿ ಕಂಬಕ್ಕೆ ಕಟ್ಟಿ ಹಾಕು ಅಂತ. ಏನೋ ಒಂದು ಮನೆ ಅಂತ ಮಾಡ್ಕೊಂಡಿದ್ದೀವಿ, ಆ ಮನೆ ಕಂಬಕ್ಕೆ ಕೃಷ್ಣನ ಕಟ್ಟಿ ಹಾಕಿದರೆ ಕಂಬನೇ ಎಳ್ಕೊಂಡು ಹೋಗ್ತಾನೆ, ಮನೆಯೇ ಬಿದ್ದು ಹೋಗ್ತದೆ. ಇನ್ನೊಬ್ಳು ಇನ್ನೊಂದು ಉಪಾಯ ಮಾಡಿದ್ಲು. ಎಲ್ರಿಗೂ ಅದೇ ಇಡೀ ದಿನ ರಿಸರ್ಚೇ ಮಾಡೋದು, ಕೃಷ್ಣನ್ ಬರದೇ ಇರ್ಲಿಕ್ಕೆ ಏನು ಮಾಡಬೇಕು ಅಂತ. ಒಳ್ಳೆ ಉಪಾಯ ಕಂಡು ಹಿಡ್ಕೊಂಡ್ಲು. ಕೃಷ್ಣ ದೂರದಲ್ಲಿ ಬರೋದನ್ನು ಕಿಟಕಿಯಲ್ಲಿ ನೋಡಿ ಆಗ್ತಾನೆ ಒಲೆ ಮೇಲೆ ಇಟ್ಟಿದ್ಲು ಹಾಲು, ಮರಳುತ್ತಾ ಇರೋ ಹಾಲು, ಚೆನ್ನಾಗಿ ಮರಳಬೇಕು ಅಂಥ ಹಾಲನ್ನು ಇಳಿಸಿದ್ಲು ಗಡಿಗೆಯಿಂದ. ಹಾಲಿನ ಗಡಿಗೆಯಲ್ಲೇ ಕಾಯಿಸ್ತಿದ್ರಾಗ ಆ ಗಡಿಗೆಯನ್ನು ಇಳಿಸಿದ್ಲು. ಕೃಷ್ಣ ಬಂದ ಸೀದಾ ಗಡಿಗೆ ಹಿಡ್ದ, ಗಟ ಹಾಲು ಕುಡ್ದ ಹೋದ. ಇವಳು ಅಂದ್ಕೊಂಡಿದ್ಲು ನಾಲಿಗೆ ಸುಟ್ಟು ಹೋಗ್ತದೆ, ನಾಳೆ ಗ್ಯಾರಂಟಿ ಬರಲ್ಲ ಅಂತ ಅಂದ್ಕೊಂಡಿದ್ಲು. ಯಥಾ ಪ್ರಕಾರ ಆ ಗಡಿಗೆ ತುಂಬ ಅಷ್ಟು ಬಿಸಿ ಮರಳೋ ಹಾಲನ್ನು ಕುಡಿದು ಹೋಗಿದ್ದಾನೆ. ಬಂದು ಹೇಳ್ತಾಳೆ, ಕೃಷ್ಣನ ಬಾಯಲ್ಲಿ ಸಮುದ್ರ ಇದೆಯೇನೋ ಅಂತ. ಸಮುದ್ರಕ್ಕೆ ಬಿಸಿ ನೀರು ಹಾಕಿದ್ರೆ ಏನಾಗ್ತದೆ? ಆ ಸಮುದ್ರ ಬೆಚ್ಚಗಾಗಿ ಬಿಡ್ತದ, ಬಿಸಿ ಆಗ್ತದ? ನಾವು ಹಾಕಿದ ಬಿಸಿ ಹಾಲೇ ತಣ್ಣಗಾಗ್ತದೆ. ಹಾಗೆ ಕೃಷ್ಣ ತನ್ನ ಬಾಯಲ್ಲಿ ಇಷ್ಟು ಬಿಸಿ ಹಾಲು ಹಾಕ್ಕೊಂಡ್ರು ಕೂಡ ಅವನ ನಾಲಿಗೆ ಸುಟ್ಟಿಲ್ಲ ಅಂತಂದರೆ ಬಾಯಲ್ಲಿ ಸಮುದ್ರ ಇದೆಯೇನೋ ಅಂತಂದಂತೆ. ಇದೇ ತತ್ವ. ಪರಮಪುರುಷನಾದ ಪರಮಾತ್ಮನ ಬಾಯಲ್ಲೇ ಸಮುದ್ರ ಇರೋದು. ಒಂದೊಂದು ಸಲ ನೆಲುವಿನ ಮೇಲಿನ ಬೆಣ್ಣೆ ತೆಗಿಬೇಕು ಅಂತಂದಾಗ ಏನೂ ಸಿಗದೇ ಇದ್ದರೆ, ಅವನಿಗೆ ಬೈಲಿಕ್ಕೆ ಯಾವ ಹೆಣ್ಮಗಳು ಹತ್ತಿರ ಬರದೇ ಇದ್ದರೆ, ಬಂದರೆ ಅವ್ರ ಹೆಗಲ ಮೇಲೆ ಕೂತ್ಕೊಂಡು ತಗೊಂಡ್ಬಿಡ್ತಿದ್ದ. ಯಾರೂ ಬರದೇ ಇದ್ದಾಗಲೂ ಬೆಣ್ಣೆ ತೆಗಿತಿದ್ದಂತೆ. ಹಾಗೆ ಅಂದರೆ ನೋಡ್ತಿರ್ಲಿಕ್ಕೆ ಇಷ್ಟು ಎತ್ತರ ಆಗಿಬಿಡೋನು. ಅಷ್ಟವಿಭೂತಿ ಅಂತಾರೆ. ಅಣಿಮಾ ಮಹಿಮಾ ಚೈವ ಗರಿಮಾ ಲಘಿಮಾ ತಥಾ ಪ್ರಾಪ್ತಿ ಪ್ರಾಕಾಮ್ಯ ಮೀಶಿತ್ವಂ ವಸಿತ್ವಂಚ ಅಷ್ಟಸಿದ್ಧಯ ಅಂತ 8 ಸಿದ್ಧಿ. ಬೇಕಾದಾಗ ಇಷ್ಟು ಎತ್ತರ ಆಗೋದು, ಬೇಡದಾಗ ಸಣ್ಣದಾಗೋದು, ತೆಳ್ಳಗಾಗೋದು, ದಪ್ಪಾಗೋದು, ಹಗುರ ಆಗೋದು, ಭಾರ ಆಗೋದು, ಇವೆಲ್ಲ ಅಷ್ಟ ಸಿದ್ಧಿಗಳಲ್ಲಿ ಇರ್ತದೆ. ಮಧ್ವಾಚಾರ್ಯರು ಅವ್ರ ಹತ್ರ ಜಟ್ಟಿಗಳೆಲ್ಲ ಬಂದ್ರಂತೆ ಪರೀಕ್ಷೆ ಮಾಡಲಿಕ್ಕೆ. ಸುಮ್ಮನೆ ಹಿಂಗೊಂದು ಕಿರಿ ಬೆರಳಿಟ್ಟು ಅದನ್ನು ತೆಗಿರಿ ನೋಡೋಣ ಅಂದರೆ ಬೆರಳಲ್ಲಾಡಿಸ್ಲಿಕ್ಕೆ ಆಗಲಿಲ್ಲ. ಅದೇ ಒಂದು ದೊಡ್ಡ ನರಸಿಂಹದೇವ್ರ ಗುಡಿ ದೊಡ್ಡದು, ಒಬ್ಬ ಸಣ್ಣ ಒಟುವಿನ ಹೆಗಲ ಮೇಲೆ ಕೂತ್ಕೊಂಡು ಆ ಗುಡಿ ಸುತ್ತ ಹಾಕಿ ಬಂದ್ರಂತೆ. ಆ ಹುಡುಗ ಸುತ್ತ ಹಾಕಿ ಬಂದ ಮಧ್ವಾಚಾರ್ಯನ ಹೊತ್ತುಕೊಂಡು. ಇದು ಯಾಕೆ ಅಂದರೆ ಅಷ್ಟು ಹಗುರ ಆದರು, ಬೇಕಾದಾಗ ಭಾರ ಆಗ್ತಾರೆ. ಕೃಷ್ಣ ಆ ಬೆಣ್ಣೆ ಮೇಲಕ್ಕೆದ್ದು ಸಿಗಲಿಲ್ಲ ಅಂತಾದಾಗ ಅಷ್ಟು ಎತ್ತರ ಆಗಿ ಬಿಡ್ತಿದ್ದಂತೆ. ಬಾಯಲ್ಲಿ ಅವನನ್ನು ಬೈಯೋಣ ಅಂತಂದರೆ ನಿಷ್ಠುರವಾದ ಮಾತು ಹೊರಡೋದಲ್ಲ ಬಾಯಿಯಿಂದ, ಕೈ ಮುಂದಾಗೋದಿಲ್ಲ ಹೊಡಿಲಿಕ್ಕೆ. ವಿಲೋಲ ನೇತ್ರಂ ತವ ಪುತ್ರ ರತ್ನಂ ಧ್ರುವಂ ಸುತಸ್ತೆ ಜಗತಾಂ ನಿಯಂತ. ಇನ್ನೊಂದು ಮನೆಯವರು ಬಂದರು, ಅವ್ರು ಬೇರೆಯೇ ಉಪಾಯ ಮಾಡಿದ್ರು. ಅವ್ರ ಮನೆ ಹೇಗಿತ್ತು ಅಂದರೆ ದೇವರು ಅಡಿಗೆ ಮನೆ ಎದುರುಗಡೆ ಅವ್ರದ್ದೊಂದು ಕೋಣೆ, ಒಂದು ರೂಮು. ಅಡಿಗೆ ಮನೆಗೆ ಕೃಷ್ಣ ಬರೋದನ್ನು ನೋಡಿ ದೊಡ್ಡ ಬೀಗ ಹಾಕಿದ್ರು, ಕಬ್ಬಿಣದ ಬೀಗ, ಚೀಲ್ಕ ಹಾಕಿ ಬೀಗ ಹಾಕಿ ಆ ಬೀಗಕ್ಕೆ ಸೊಂಟಕ್ಕೆ ಸಿಗಿಸ್ಕೊಂಡು ಮನೆಯವರೆಲ್ಲ ಎದುರುಗಡೆ ರೂಮ್ನಲ್ಲಿ ಸೇರಿಕೊಂಡ್ರಂತ. ಇವತ್ತು ಕೃಷ್ಣ ಬಂದಾಗ ಏನು ಮಾಡ್ತಾನೆ ನೋಡೋಣ, ಬಾಗಿಲು ಹಾಕಿಬಿಟ್ಟಿದ್ದೀವಿ ಅಡಿಗೆ ಮನೆ ಬಾಗಿಲು, ಅದು ಕಬ್ಬಿಣದ ಬೀಗ, ಹೇಗೆ ತೆಗಿತಾನೆ ನೋಡೋಣ ಅಂತ ಯೋಚನೆ ಮಾಡ್ತಾ ಆ ಬಾಗಿಲು ಹಾಕ್ಕೊಂಡು ಎದುರುಗಡೆ ರೂಮ್ನಲ್ಲಿ ಬಾಗಿಲು ಹಾಕ್ಕೊಂಡು ಸಣ್ಣ ಸಂಧಿ ಬಿಟ್ಟು ನೋಡ್ತಿದ್ದಾರಂತೆ ಕೃಷ್ಣ ಏನು ಮಾಡ್ತಾನೆ ಅಂತ. ಕೃಷ್ಣ ಬಂದ, ಇವರೆಲ್ಲ ನಿಂತು ನೋಡ್ತಿದ್ದಾರೆ, ವಾಪಸ್ ಹೋಗ್ತಾನೆ ಇವತ್ತು ಅಂತ. ಬಂದ ಮೇಲೆ ವಾಪಸ್ ಹೋಗೋನಲ್ಲ. ಬಂದ, ನೋಡಿದ, ಬಾಗಿಲು ಹಾಕಿದ್ರು, ಬೀಗ ಹಾಕಿದ್ರು. ಸಿಟ್ಟು ಬಂತು ಕೃಷ್ಣನಿಗೆ. ಒಂದು ಕ್ಷಣ ನಿಂತುಕೊಂಡ. ಇದ್ದಕ್ಕಿದ್ದ ಹಾಗೆ ಠಪ್ ಅಂತ ಶಬ್ದ ಆಯಿತು. ಏನು ಅಂತ ನೋಡಿದರೆ ಬೀಗ ತರ್ಕೊಂಡ್ಬಿಟ್ಟಿದ್ರು. ಇವ್ರು ಅಂದ್ಕೊಂಡ್ರು ಬೀಗದ ಕೈ ಎಲ್ಲಿದೆ ಅಂತ ನೋಡಿದರೆ ಸೊಂಟದಲ್ಲೇ ಇತ್ತು. ಆ ಗೊಂಚಲು ಸೊಂಟಕ್ಕೆ ಸಿಗಿಸ್ಕೊಂಡಿದ್ರು. ಅಡಿಗೆ ಮನೆ ಬೀಗ ಮಾತ್ರ ತೆಗೆದಿದ್ರು. ಬೀಗ ತೆಗಿತಲ್ಲ ಅಂತ ಯೋಚನೆ ಮಾಡುವಾಗ ಬಾಗಿಲು ತೆಗೀತು. ಇದೇನಿದು ಬಾಗಿಲು ತೆಗಿತಲ್ಲ ಅಂತ ಯೋಚನೆ ಮಾಡೋ ಇವ್ರ ಕೋಣೆ ರೂಮಿನ ಬಾಗಿಲು ಹಾಕೊಳ್ಳಿಕ್ಕೆ ಶುರುವಾಯಿತು. ಇದು ಸಣ್ಣ ಹಿಡಿ ಇದೆ, ಅದನ್ನು ಎಷ್ಟು ಜನ ಹಿಡಿಲಿಕ್ಕೆ ಸಾಧ್ಯ? ಧಡಾರ್ ಅಂತ ಬಾಗಿಲು ಹಾಕ್ಕೊಂಡ್ಬಿಡ್ತು. ಬಾಗಿಲು ಹಾಕ್ಕೊಂಡದ್ದಷ್ಟೇ ಅಲ್ಲ, ಆ ಬೀಗ ಬಂದು ಇಲ್ಲಿ ಬಿತ್ತು, ಈ ರೂಮಿಗೆ ಬಿತ್ತು. ಇವ್ರನ್ನೇ ಬೀಗ ಹಾಕಿಬಿಟ್ಬಿಟ್ಟ ಒಳಗಡೆ ಹಾಕಿ. ಕೃಷ್ಣ ಇನ್ನೊಂದು ಸಲ ನೀನು ಬಂದಾಗ ಮುಕ್ತದ್ವಾರ ಬಾಗಿಲು ಹಾಕೋದಲ್ಲೋ, ನಮ್ಮನ್ನು ಬಿಟ್ಬಿಡು ಮೊದಲು, ಬೀಗ ತೆಗಿ ಅಂತ ಕರಿತಾ ಇದ್ದಾರೆ.
ತಡೀರಿ ನನ್ನ ಕೆಲಸ ಎಲ್ಲ ಮುಗಿಸ್ಕೋತೀನಿ ಅಂತ ಅಡುಗೆ ಮನೆಗೆ ಹೋಗಿ ಯಥೇಚ್ಛ ಅವತ್ತು ಯಾರೂ ಇಲ್ಲ ನೋಡಿ, ಎಲ್ಲರೂ ಬೀಗ ಹಾಕಿಬಿಟ್ಟಿದ್ದಾನೆ ರೂಮ್ನಲ್ಲಿ. ಯಾಕೆ ಅವರೇ ಉಪಾಯ ಮಾಡಿಕೊಟ್ಟಿದ್ರು. ಇಲ್ಲಿ ಬೀಗ ಇತ್ತು, ಅಲ್ಲಿ ಹಾಕಿದ, ಎಲ್ಲ ಡಬ್ಬಿ ಸವರಿಸಿ ಏನೇನು ಇಟ್ಟಿದ್ದಾರೆ, ಏನೇನು ಬೇಕೋ ಎಲ್ಲ ತಿಂದು ಆಮೇಲೆ ಬೀಗ ತೆಗೆದು ಹೇಳಿದ್ನಂತೆ, ನಾನು ಬಂದಾಗ ಅಡುಗೆ ಮನೆ ಬೀಗ ಹಾಕ್ತೀರ ನೀವು? ನಾನು ಜೈಲಿನಲ್ಲಿ ಹುಟ್ಟಿ ಜೈಲಿನ ಬೀಗ ತಕ್ಕೊಂಡು ಹೊರಗೆ ಬಂದವನು ಗೊತ್ತಾ ನಿಮಗೆ ಎಂದ. ಜೈಲು ಬೀಗ ತಕ್ಕೊಂಡು ಬಂದವನಿಗೆ ಈ ನವತಾಲ್ ಬೀಗ ಲೆಕ್ಕನ? ಸ್ವಲ್ಪ ಯೋಚನೆ ಮಾಡ್ರಿ ಅಂತ ಹೇಳಿ ಬುದ್ಧಿವಾದ ಹೇಳೋದಂತೆ. ಇನ್ನೊಂದ್ಸಲ ಬಾಗಿಲು ಹಾಕೋ ಕೆಲಸ ಮಾಡಬೇಡಿ. ಇಷ್ಟೆಲ್ಲ ಗೋಪಿಕಾ ಸ್ತ್ರೀಯರು ಕೃಷ್ಣನ ಬಗ್ಗೆ ದೂರ ಹೇಳುವ ನೆಪದಿಂದ ಅವನ ಗುಣಗಾನ ಮಾಡಿ ಮೋಕ್ಷವನ್ನ ನಿಶ್ಚಯ ಮಾಡಿಕೊಂಡು ಹೋದರು ಅಂತ ಹೇಳಿದ್ದಾರೆ. ಇನ್ನು ಬೇರೆ ಬೇರೆ ಕವಿಗಳು ಕೂಡ ಕೃಷ್ಣನ ಈ ಲೀಲೆಯನ್ನ, ಬಾಲಚೇಷ್ಟೆಯನ್ನ ವರ್ಣನೆ ಮಾಡಿದ್ದಾರೆ. ಕೃಷ್ಣ ಒಂದ್ಸಲ ಬಂದಂತೆ ಮನೆಗೆ. ಲೀಲಾಶುಕರು ಅಂತ ಒಬ್ಬರು ಕವಿಗಳಿದ್ದಾರೆ, ಆಂಧ್ರದವರವರು ಅಂತಲೇ ಹೇಳ್ತಾರೆ. ಬಹಳ ಸುಂದರವಾದ ಕಾವ್ಯ ಮಾಡಿದ್ದಾರೆ ಲೀಲಾಶುಕರು. ಅವರು ಒಳ್ಳೆ ಕವಿಗಳು. ಯಾರ್ಯಾರ ಮೇಲೋ ಹೊಗಳ್ತಿದ್ರಂತೆ ಕಾವ್ಯ ಮಾಡಿ. ಯಾರ್ಯಾರೋ ರಾಜರು ದುಡ್ಡುಗೋಸ್ಕರ, ಅವ್ರು ಕೊಡೋ ಹಣಕ್ಕೋಸ್ಕರ ಅವ್ರ ಮೇಲೆಲ್ಲ ಹೊಗಳೋದು. ಕೊನೆಗೆ ಇಳಿ ವಯಸ್ಸು ಬಂದಾಗ, ಆಯುಷ್ಯ ಮುಗಿಲಿಕ್ಕೆ ಬಂದಾಗ ಅವರಿಗೆ ಬೇಜಾರಾಯ್ತಂತೆ. ನಾನು ಹೊಟ್ಟೆಪಾಡಿಗೋಸ್ಕರವಾಗಿ ಯಾರ್ಯಾರ ಮೇಲೋ ಕಾವ್ಯ ಮಾಡಿದೆ, ಯಾರ್ಯಾರ ಮೇಲೋ ಗುಣಗಾನ ಮಾಡಿದೆ, ಎಂಥ ಅಪರಾಧ ಇದು. ವಾಗ್ದೇವಿ ಸರಸ್ವತಿ ದೇವಿ ನನಗೆ ಒಲ್ದಿದ್ದಾಳೆ, ನನ್ನ ನಾಲಿಗೆಯಲ್ಲಿ ಬಂದಿದ್ದಾಳೆ. ಅವಳನ್ನು ಯಾರ್ಯಾರ್ದೋ ದುಷ್ಟರ ಮುಂದೆ ಕುಣಿಸಿದ ಹಾಗಾಯ್ತಲ್ಲ ಅಂದ್ಕೊಂಡ್ಬಿಟ್ಟು. ಕಾವ್ಯ ಮಾಡೋದು ಅಂದ್ರೆ ಅರ್ಥ ಏನು? ದುಷ್ಟರ ಮುಂದೆ ನನ್ನ ವಾಗ್ದೇವಿಯನ್ನು ಕುಣಿಸೋದು, ಸರಸ್ವತಿಯನ್ನು ಕುಣಿಸೋದು. ಪಾಡಿದರೆ ಎನ್ನೊಡೆಯನ ಪಾಡುವೆ ಅಂತಾರೆ. ನಮ್ಮ ಒಡೆಯನಾದ ಭಗವಂತನ ಮೇಲೆ ಹಾಡಬೇಕು. ಯಾರ್ಯಾರೋ ಹುಲು ಮಾನವರು ದುಷ್ಟ ಜನರ ಮೇಲೆ, ಕಲರ ಮೇಲೆ ಹಾಡಿದರೆ ಏನು ಉಪಯೋಗ? ಪರಮ ಭಾಗವತರನ್ನ ವರ್ಣನೆ ಮಾಡಬೇಕು, ಭಗವಂತನನ್ನ ವರ್ಣನೆ ಮಾಡಬೇಕು, ಗುಣಗಾನ ಮಾಡಬೇಕು. ಹಣಕ್ಕೋಸ್ಕರ ಯಾರ್ಯಾರೋ ರಾಜರನ್ನ ಹೊಗಳಿ ಕಾವ್ಯ ಮಾಡಿದ್ರು. ಕೊನೆಗೆ ಸಾಕಾಯಿತು ಈ ಹಣದ ಜೀವನ, ಸಾಕಾಗಿ ವೈರಾಗ್ಯ ಬಂದು ಪ್ರಾಯಶ್ಚಿತ್ತ ಕಾವ್ಯ ಅಂತ ಒಂದು ಮಾಡಿದರು. ಸಾಕು, ಇನ್ಮೇಲೆ ಬೇರೆಯವ್ರ ಮೇಲೆ ಕಾವ್ಯ ಮಾಡೋದಿಲ್ಲ ನಾನು. ಇನ್ಮೇಲೆ ನಾನು ಮಾಡೋದಾದರೆ ದೇವ್ರ ಮೇಲೇನೇ ನಾನು ಹಾಡ್ತೇನೆ, ದೇವರನ್ನೇ ಹೊಗಳ್ತೇನೆ, ಇನ್ಯಾರಿಗೂ ತಲೆ ಬಾಗೋದಿಲ್ಲ ಅಂತ ದೃಢ ನಿರ್ಧಾರ ಮಾಡಿ ಶ್ರೀಕೃಷ್ಣ ಕರ್ಣಾಮೃತ ಅಂತ ಒಂದು ಕೃಷ್ಣನ ಮೇಲೆ ಒಂದು ಕಾವ್ಯ ಬರೆದಿದ್ದಾರೆ. ಕಥೆ ಇಲ್ಲ ಅದರಲ್ಲಿ, ಬರೇ ಶ್ಲೋಕ, ಭಾವುಕತನದ ಶ್ಲೋಕ. ಆರಂಭದಲ್ಲಿ ಅವರು ಹೇಳ್ತಾರೆ, ಮಾತರ್ನಾಥ ಪರಮನುಚಿತಂ ಯತ್ ಖಲಾನಾಂ ಪುರಸ್ತಾತ್ ಅಸ್ತಾಶಂಕಂ ಜಠರ ಪಿಠರಿ ಪೂರ್ತಯೇ ನರ್ತಿತಾಸಿ. ಮಾತಃ ತಾಯಿ ಜಗನ್ಮಾತೆ ಸರಸ್ವತಿ ದೇವಿ, ನೀನು ನನಗೆ ಒಲ್ದಿದ್ದಿ ಅಂತ ಹೇಳಿ ನಾನು ನಿನ್ನನ್ನು ನನ್ನ ಜಠರ ಪಿಠರಿ ಪೂರ್ತಯೇ, ಹೊಟ್ಟೆ ಎನ್ನುವ ಈ ಗುಡಾಣವನ್ನು ತುಂಬಿಸ್ಕೊಳ್ಳಿಕ್ಕೋಸ್ಕರ ಯಾರ್ಯಾರ ಮುಂದೋ ಕುಣಿಸಿಬಿಟ್ಟೆ. ನಾಥ ಪರಮನುಚಿತಂ, ಇಂಥ ಕೆಟ್ಟ ಕೆಲಸ ಇನ್ಮೇಲೆ ಮಾಡೋದಿಲ್ಲ ನಾನು. ಅದಕ್ಕೆ ಪ್ರಾಯಶ್ಚಿತ್ತವಾಗಿ ಈಗ ಗುಣಗಣನಯ ಗೋಪವೇಶಸ್ಯ ವಿಷ್ಣೋ, ಗೋಪವೇಶನಾದಂಥ ಕೃಷ್ಣನ ಗುಣಗಾನ ಮಾಡಿ ಒಂದು ಕಾವ್ಯ ಮಾಡ್ತಿದ್ದೀನಿ. ಇದು ಪ್ರಾಯಶ್ಚಿತ್ತ ರೂಪವಾಗಿ ಮಾಡ್ತೀನಿ. ಇದುವರೆಗೆ ನಿನ್ನನ್ನು ಯಾರ್ಯಾರ್ದೋ ಮುಂದೆ ಕುಣಿಸಿದ್ದಕ್ಕೆ ಕ್ಷಮಾ ಮಾಡು, ಕೃಷ್ಣನ ಮುಂದೆ ಕುಣಿಸ್ತೀನಿ ನಿನ್ನನ್ನು ಅಂತ ಹೇಳಿ ಕಾವ್ಯ ಮಾಡಿದ್ದಾರೆ. ಅದರಲ್ಲಿ ಇದೇ ರೀತಿ ಇಷ್ಟು ಸೊಗಸಲ್ಲ ಅಂತೂ ಮಾಡಿದ್ದಾರೆ. ಕೃಷ್ಣ ಬಂದಂತೆ, ಬಂದ ಹುಡುಗರನ್ನೆಲ್ಲ ಕರ್ಕೊಂಡೇ ಬಂದ. ಯಾರ್ದೋ ಮನೆಗೆ ಹೋಗಿ ಬೆಣ್ಣೆ ತಿಂದು ಬಂದಿದ್ದ. ಬೆಣ್ಣೆ ತಿಂದಿದ್ದಾನೆ ಅಂತ ಯಾರೂ ಹೇಳಬೇಕಾಗಿಲ್ಲ, ಬಾಯಿನೇ ಹೇಳ್ತಿತ್ತು ಇವನು ಬೆಣ್ಣೆ ತಿಂದಿದ್ದಾನೆ ಅಂತ. ಪುಟ್ಟ ಬಾಲಕ ಕೃಷ್ಣ ಬಂದ. ಎಲ್ಲರೂ ಗೋಪಿಕಾ ಸ್ತ್ರೀಯರೆಲ್ಲ ದೂರು ಕೊಟ್ಟು ಹೋಗಿದ್ರು, ಅವರೆಲ್ಲ ಹೋದ್ರು, ಕೃಷ್ಣ ಬಂದಿದ್ದಾನೆ. ಇವನು ಯಾವಾಗ ಕದಿಲಿಕ್ಕೆ ಹೋಗ್ತಿದ್ದ ಅಂದರೆ, ಇವ್ರು ದೂರು ಕೊಡ್ಲಿಕ್ಕೆ ಅಂತ ಇಲ್ಲಿ ಬರ್ತಿದ್ರಲ್ಲ, ಆಗ ಮನೆ ಖಾಲಿ ಇರ್ತಿತ್ತು, ಅಲ್ಲಿ ಹೋಗ್ತಿದ್ದಂತೆ. ಕದ್ದು ಬಂದಿದ್ದಾನೆ, ಬೆಣ್ಣೆ ಕದ್ದು ಬಂದಿದ್ದಾನೆ. ಆ 4 ಭಂಗಿಯಲ್ಲಿ ಕೃಷ್ಣನ ವರ್ಣನೆ ಮಾಡ್ತಾರೆ. ವದನೆ ನವನೀತ ಗಂಧವಾಹಂ ವಚನೆ ತಸ್ಕರ ಚಾತುರೀ ಧುರೀಣಂ ನಯನೆ ಕುಹಕಾಶ್ರುಮಾಶ್ರಯೇಥಾ ಚರಣೆ ಕೋಮಲತಾಂಡವಂ ಕುಮಾರಂ. ವದನೆ ನವನೀತ ಗಂಧವಾಹಂ, ಬಾಯಲ್ಲಿ ಬೆಣ್ಣೆ ವಾಸನೆ ಹೊಡಿತಾ ಇದೆ. ಯಾಕೋ ಕೃಷ್ಣ ಬೆಣ್ಣೆ ಕದೀತಿ ಅಂತೆ ನೀನು, ಹೌದೇನೋ ಅಂತ ಕೇಳಿದರೆ, ವಚನೆ ತಸ್ಕರ ಚಾತುರೀ ಧುರೀಣಂ, ವದನದಲ್ಲಿ ಬೆಣ್ಣೆ,
ವಚನದಲ್ಲಿ ಚಾತುರ್ಯದ ಮಾತು. ನಾನು ಯಾಕಮ್ಮ ಕದಿಲಿ ಇನ್ನೊಬ್ಬರ ಮನೆಗೆ ಹೋಗಿ, ನೀನೇನು ಕಡಿಮೆ ಮಾಡಿದ್ದಿ ಅಂತ ಅವಳನ್ನೇ ಹೊಗಳಿಬಿಡೋದು. ನೀನೇನು ಕಡಿಮೆ ಮಾಡಿದ್ದಿ ನನಗೆ, ನಾನು ಯಾಕೆ ಕದಿಲಿ. ವಚನೇ ತಸ್ಕರ ಚಾತುರಿ ಧುರೀಣಂ. ಇಲ್ಲ ನಿನಗದೊಂದು ಚಟ, ಎಲ್ಲರೂ ಬಂದು ಹೇಳ್ತಾರೆ ಸುಳ್ಳು ಹೇಳ್ತಾರೇನೋ, ನಿನಗೆ ಚಟ, ಸುಮ್ಮನೆ ಬಿಡೋದಿಲ್ಲ ನಿನ್ನ ಅಂತ ಸ್ವಲ್ಪ ಜೋರು ಮಾಡಿದರೆ ಬೈದರೆ, ನಯನೇ ಕುಹಕ ಶ್ರುಮಾಶ್ರಯೇಥಾ. ಧಾರಾಕಾರ ಕುಹಕದ ಕಣ್ಣೀರು, ಅದು ಎಲ್ಲಿ ಬರ್ತಿತ್ತೋ ಏನೋ, ಅಷ್ಟು ಕುಹಕದ ಕಣ್ಣೀರು ಬರ್ತಿತ್ತಂತೆ. ಇಲ್ಲ ಮಗು, ಅವರೆಲ್ಲ ಸುಳ್ಳು ಹೇಳ್ತಾರೆ, ಅವ್ರಿಗೆಲ್ಲ ಅಸೂಯೆ ನಿನ್ನ ಮೇಲೆ ಹೊಟ್ಟೆ ಕಿಚ್ಚು, ನೀನು ಕಳ್ಳ ಅಲ್ಲ ಅಂತ ಕಣ್ಣೀರು ಒರೆಸಿ ಯಶೋದೆ ಆ ಕಡೆ ಕೆಲಸಕ್ಕೆ ಹೋದ್ಮೇಲೆ ಚರಣೆ ಕೋಮಲ ತಾಂಡವಂ ಕುಮಾರಂ, ಕಾಲಿನಲ್ಲಿ ತಾಂಡವ ನೃತ್ಯ, ಹುಡುಗರು ಎದುರುಗಡೆ ಕುಣಿತಿದ್ನಂತೆ. ನೋಡಿ ಹೆಂಗೆ ಹೋದ್ಲು ನಮ್ಮಮ್ಮ. ಸುಮ್ಮನೆ ಇದ್ರೆ 2 ರೇಟ್ ಜಾಸ್ತಿ ಬೀಳ್ತದೆ, ಧಾರಾಕಾರ ಕಣ್ಣೀರು ಸುರಿಸ್ತು ಅಂತಂದರೆ ಎಂಥವ್ರ ಮನಸ್ಸು ಕರಿಗೆ ಹೋಗಿಬಿಡ್ತಾರೆ ನೋಡಿ ಅಂತ ಹುಡುಗರ ಮುಂದೆ ಕುಣಿತಿದ್ದಂತೆ. ಹೀಗೆಲ್ಲ ವರ್ಣನೆ ಮಾಡಿದ್ದಾರೆ. ಭಾಳ ಚೆನ್ನಾಗಿದೆ ಅದು. ಇವರೆಲ್ಲ ದೂರು ಕೊಟ್ಟು ಹೋದ್ಮೇಲೆ ಒಂದು ದಿವಸ ಮತ್ತೆ ಬಂದರು, ಹುಡುಗರು ಬಂದರು. ಗೋಪಿಕಾ ಸ್ತ್ರೀಯರು ಬರಲಿಲ್ಲ, ಹುಡುಗರು ಬಂದರು. ಯಶೋದೆ ಹತ್ರ ಬಂದು ಕೃಷ್ಣ ಇವತ್ತು ಮಣ್ಣು ತಿಂದ ಅಂತ ಕಂಪ್ಲೇಂಟ್ ಕೊಟ್ಟು. ಬೆಣ್ಣೆ ತಿಂದರೂ ಕಂಪ್ಲೇಂಟು, ಮಣ್ಣು ತಿಂದರೂ ಕಂಪ್ಲೇಂಟು. ಏನು ತಿನ್ಬೇಕು ಅವನು ಪಾಪ. ಬೆಣ್ಣೆ ತಿಂದರೂ ದೂರು ಕೊಟ್ಟರು ಬಂದು, ಬೆಣ್ಣೆ ತಿಂದ, ಮಣ್ಣು ತಿಂದುಬಿಟ್ಟ. ಈಗ ಯಾರು ಹೇಳ್ತಾರೆ ನೋಡೋಣ. ನನಗೆ ಬೆಣ್ಣೆನೂ ಅಷ್ಟೇ ಮಣ್ಣು ಅಷ್ಟೇ ಎರಡೂ ಸಮಾನ ಅಂತ ತೋರಿಸ್ಲಿಕ್ಕೆ ಆಟ ಆಡ್ತಾ ಮಣ್ಣು ತಿಂದುಬಿಟ್ಟ. ಹುಡುಗರೆಲ್ಲ ಬಂದು ಹೇಳಿದರು. ಬಂದಾಗ ಎಲ್ಲಿ ಮಣ್ಣು ತಿಂದಿಯಂತೆ, ಬಾಯಿ ತೆಗಿ ತೋರಿಸು ಅಂತಂದಾಗ ಬಾಯಿ ತೆಗಿತಾನೆ. ಆ ಮಣ್ಣು ಮಣ್ಣಾಗಿ ಉಳಿದಿದ್ದಿಲ್ಲ, ಬ್ರಹ್ಮಾಂಡ ಆಗಿ ಪರಿವರ್ತನೆ ಆಗಿತ್ತು. ಇಡೀ ಬ್ರಹ್ಮಾಂಡವನ್ನೇ ವದನದಲ್ಲಿ ತೋರಿಸಿದ. ಯಶೋಧಾದೇವಿ ನೋಡ್ತಾಳೆ, ಇಡೀ ಬ್ರಹ್ಮಾಂಡ ಕಾಣಿಸ್ತಾ ಇದೆ. ಆ ಬ್ರಹ್ಮಾಂಡದಲ್ಲಿ 14 ಲೋಕ ಕಾಣ್ತಾ ಇದೆ. 14 ಲೋಕಗಳ ಮಧ್ಯೆ ಭೂಲೋಕ ಕಾಣಿಸ್ತಾ ಇದೆ. ಆ ಭೂಲೋಕದಲ್ಲಿ ಭೂಭಾಗದಲ್ಲಿ ನಂದಗೋಕುಲ ಕಾಣಿಸ್ತಾ ಇದೆ. ನಂದಗೋಕುಲದಲ್ಲಿ ತನ್ನ ಮನೆ ಕಾಣ್ತಾ ಇದೆ. ಆ ಮನೆಯಲ್ಲಿ ಕೃಷ್ಣ ಕಾಣಿಸ್ತಿದ್ದಾನೆ, ತಾನೂ ಕಾಣಿಸ್ತಾ ಇದ್ದಾಳೆ. ಕೃಷ್ಣನ ಬಾಯಿಯಲ್ಲಿ ಮತ್ತೆ ಬ್ರಹ್ಮಾಂಡ ಕಾಣಿಸ್ತಾ ಇದೆ. ಆ ಬ್ರಹ್ಮಾಂಡದಲ್ಲಿ 14 ಲೋಕ, ಅದರಲ್ಲಿ ಭೂಲೋಕ, ಅದರಲ್ಲಿ ಮತ್ತೆ ತನ್ನ ಮನೆ, ಅದರಲ್ಲಿ ಕೃಷ್ಣ, ಆ ಕೃಷ್ಣನ ಬಾಯಿಯಲ್ಲಿ ಮತ್ತೊಂದು ಬ್ರಹ್ಮಾಂಡ. ಕೃಷ್ಣನ ಬಾಯಿಯಲ್ಲಿ ಬ್ರಹ್ಮಾಂಡ, ಬ್ರಹ್ಮಾಂಡದ ಒಳಗಡೆ ಕೃಷ್ಣ, ಆ ಕೃಷ್ಣನ ಬಾಯಿಯಲ್ಲಿ ಬ್ರಹ್ಮಾಂಡ, ಬ್ರಹ್ಮಾಂಡದ ಒಳಗೆ ಕೃಷ್ಣ. ಈ ರೀತಿ ಒಂದರೊಳಗೊಂದು ಅನೇಕ ಬ್ರಹ್ಮಾಂಡ ನೋಡಿದ್ನಂತೆ. ಟಿ ವಿ ಒಳಗೆ ಟಿ ವಿ ತೋರಿಸ್ತಿರ್ತಾರೆ ಕೆಲವು ಸಲ, ಟಿ ವಿನೇ ಅದರೊಳಗೆ ಒಂದು ಟಿ ವಿ ಬರ್ತಿರ್ತದೆ. ಅದ್ರ ಹಂಗೆ ಬ್ರಹ್ಮಾಂಡದೊಳಗೆ ಬ್ರಹ್ಮಾಂಡ. ಇದನ್ನು ನೋಡಿ ಯಶೋಧಾದೇವಿ ಗಾಬರಿ ಆಗಿಬಿಟ್ಟು ಕಣ್ಣೇ ಮುಚ್ಚಿಬಿಟ್ಲಂತೆ. ಇದೇನಿದು ಸ್ವಪ್ನೋನು ಮಾಯಾನೋ ಮತಿಭ್ರಮೋನು ಅಂತನೋ ಹಾಗೆ ಕಣ್ಣು ಮುಚ್ಚಿದ್ದಾಳೆ. ಈ ರೀತಿ ಶ್ರೀಕೃಷ್ಣ ತೋರಿಸಿದಂಥ ಲೀಲೆಗಳು, ಬಾಲಲೀಲೆಗಳು. ಒಂದು ದಿವಸ ಯಶೋಧಾದೇವಿ ಹಾಲು ಕಾಯಿಸ್ತಾ ಇದ್ದಾಳೆ. ಅಗ್ಗಿಷ್ಟಿಗೆ ಮೇಲಿಟ್ಟು, ಒಲೆ ಮೇಲಿಟ್ಟು ಹಾಲು ಕಾಯಿಸ್ತಾ ಇದ್ಲು. ಅದೇ ವೇಳೆಗೆ ಒಂದು ಗಡಿಗೆಯಲ್ಲಿ ಬೆಣ್ಣೆ ಇಟ್ಟುಕೊಂಡು ಮಜ್ಜಿಗೆ ಕಟ್ಟಿತಾ ಇದ್ದಾಳೆ ಬೆಣ್ಣೆ ತೆಗಿಲಿಕ್ಕೆ ಅಂತ. ಒಂದು ಕಡೆ ಹಾಲು ಕಾಯಿಸ್ತಾ ಇದ್ಲು, ಬೆಣ್ಣೆ ತೆಗೆದಿಟ್ಟಿದ್ಲು, ದಧಿ ಮಥನ ಮಾಡ್ತಾ ಇದ್ಲು. ಅಷ್ಟೊತ್ತಿಗೆ ಕೃಷ್ಣ ಬಂದ. ಆಗ್ತಾನೆ ಶೃಂಗಾರ ಮಾಡಿ ಸ್ನಾನ ಮಾಡಿಸಿ ಕೃಷ್ಣನ ಕಳಿಸಿದ್ಲು. ಬರುವಾಗ ನೋಡ್ತಾಳೆ ಯಶೋಧಾದೇವಿ, ಮೈಗೊಂದಿಷ್ಟು ಸೆಗಣಿ ಹಚ್ಚಿಕೊಂಡು, ಬಟ್ಟೆ ಎಲ್ಲ ಕೊಳೆ ಮಾಡಿಕೊಂಡು, ತಲೆ ಮೇಲೆ ಒಂದಿಷ್ಟು ಮಣ್ಣು ಹಾಕ್ಕೊಂಡು ಕೃಷ್ಣ ಬಂದಿದ್ದಾನೆ. ಆಗ್ತಾನೆ ಶೃಂಗಾರ ಮಾಡಿ ಕಳಿಸಿದ್ದಾಳೆ. ಮಕ್ಕಳು ಹಾಗೆ ಮಾಡ್ತಾವೆ, ತಲೆ ಸುಮ್ಮನೆ ಕೂತ್ಕೊಂಡು ಮುಸುಗು ತೊಗೊಂಡು ಮೈ ಮೇಲೆ ಹಾಕೋತಾ ಇರ್ತಾವೆ ಆರಾಮಾಗಿ. ಏನಾನಂದವೋ ಏನೋ, ಮುಸುಗು ತೊಗೊಳ್ಳೋದು, ತಲೆ ಮೇಲೆ ಹಾಕ್ಕೊಳ್ಳೋದು, ಅಷ್ಟು ಕಲ್ಪನೆ ಇರೋದಿಲ್ಲ. ಆ ರೀತಿ ಕೊಳೆ ಮಾಡಿಕೊಂಡು ಬಂದಿದ್ದಾನೆ ಕೃಷ್ಣ. ನಿಷ್ಕಳಂಕ ಚಂದ್ರನಂತೆ ಮುಖ, ಅದರ ಮೈ ತುಂಬ ಕೊಳೆ. ಎಷ್ಟು ಕೊಳೆ ಮಾಡ್ಕೊಂಡಿದ್ದಿಲ್ಲೋ, ಎಷ್ಟು ಮಣ್ಣು ಹಾಕ್ಕೊಂಡಿದೆಯಲ್ಲೋ ಅಂತ ಬಂದಂಥ ಕೃಷ್ಣನ್ನ ತೊಡೆ ಮೇಲೆ ಮಲಗಿಸ್ಕೊಂಡ್ಲು. ದಧಿಮಥನವನ್ನು ಅರ್ಧಕ್ಕೆ ಬಿಟ್ಲು. ಕೃಷ್ಣನ ತೊಡೆ ಮೇಲೆ ಮಲಗಿಸ್ಕೊಂಡು ಆ ಮಣ್ಣೆಲ್ಲ ಕೊಡುತ್ತಾ, ಅವನ ಸೆಗಣಿ ಮತ್ತೊಂದು ಹಚ್ಚಿಕೊಂಡು, ಕೆಸರೆಲ್ಲ ಹಚ್ಚಿಕೊಂಡು ಬಂದಿದ್ದ, ಅದನ್ನು ಒರೆಸ್ತಾ ಅಷ್ಟೊತ್ತಿಗೆ ಎದೆ ತುಂಬಿ ಬಂತು. ಹಾಲು ಕುಡಿಸ್ತಾ ಇದ್ದಾಳೆ. ಹಾಲು ಕುಡಿಯುವಾಗ ಕೃಷ್ಣ ಹೇಗೆ ಕುಡಿತಾ ಇದ್ದ ಅಂತ ಬಾಲ ಸನ್ಯಾಸಿಗಳಾದ ವಾದಿರಾಜರು ತಮ್ಮ ಸರ್ವಜ್ಞತ್ವ ದೃಷ್ಟಿಯಿಂದ ವರ್ಣನೆ ಮಾಡ್ತಾ ಇದ್ದಾರೆ. ಬಾಲ ಸನ್ಯಾಸಿಗಳು, ಗೃಹಸ್ಥರಿಗೆ ಗೊತ್ತಿರ್ತದೆ, ಬಾಲ ಸನ್ಯಾಸಿಗಳು ಸರ್ವಜ್ಞತ್ವ ದೃಷ್ಟಿಯಿಂದ ವರ್ಣನೆ ಮಾಡ್ತಾರೆ. ಕೃಷ್ಣ ಗೃಹಸ್ಥರಿಗೆ ಗೊತ್ತಿರೋದಿಲ್ಲ ಎಷ್ಟೋ ಸಲ. ತೊಡೆ ಮೇಲೆ ಮಲಗಿ ಹಾಲು ಕುಡಿಯುವಾಗ ಆ ಕಡೆ ಈ ಕಡೆ ಎಲ್ಲೂ ದೃಷ್ಟಿ ಇಲ್ಲ ಕೃಷ್ಣಂದು. ಯಶೋದೆ ಮುಖವನ್ನೇ ನೋಡ್ತಾ ಇದ್ದಾನೆ. ಮಕ್ಕಳು ಹಾಲು ಕುಡಿಯುವಾಗ
ತಾಯಿ ತೊಡೆ ಮೇಲೆ ಮಲಗಿ ಇನ್ನೆಲ್ಲೂ ನೋಡೋದಿಲ್ಲಂತೆ, ಕೇವಲ ತಾಯಿ ಮುಖ ನೋಡ್ತಾ ಹಾಲು ಕುಡಿತಾವೆ. ಅಷ್ಟು ಪರಿಚಯ ಆಗ್ತದೆ ತಾಯಿದ್ದು ಆವಾಗಲೇ. ಕೃಷ್ಣನು ಹಾಗೆ ಯಶೋದೆಯನ್ನೇ ನೋಡ್ತಾ ಹಾಲು ಕುಡಿತಿದ್ದ. ಎಲ್ಲ ಮಕ್ಕಳು ಹಾಗೆಯೇ ಹಾಲು ಕುಡಿಯೋದು. ಆದರೆ ತಾಯಿಯಂದ್ರಿಗೆ ಗೊತ್ತಿರೋದಿಲ್ಲ, ಮಗು ನನ್ನೇ ನೋಡ್ತಾ ಇದೆ ಅಂತ ಗೊತ್ತಿರೋದಿಲ್ಲ. ಯಾಕೆಂದರೆ ತಾಯಿ ಟಿವಿನೇ ನೋಡ್ತಾ ಇರ್ತಾಳೆ ಹಾಲು ಕುಡಿಸುವಾಗ. ಹಾಗಾಗಿ ಮಗು ನನ್ನ ನೋಡ್ತಾ ಇದೆ ಅಂತ ತಾಯಿಗೆ ಗೊತ್ತಿರೋದಿಲ್ಲ ಅಷ್ಟೇ. ಕೃಷ್ಣ ತಾಯಿಯನ್ನೇ ನೋಡ್ತಾ, ಬ್ರಹ್ಮಾದಿ ದೇವತೆಗಳೇ ಒಂದು ಕ್ಷಣಕಾಲ ಅವನ ಕಟಾಕ್ಷ ನಮ್ಮ ಮೇಲೆ ಬಿದ್ದರೆ ಸಾಕು ಅಂತ ನಿರೀಕ್ಷೆ ಮಾಡ್ತಾ ಇರ್ತಾರೆ. ಅಂಥ ಕಟಾಕ್ಷವನ್ನು ಯಶೋಧಾದೇವಿ ಮೇಲೆ ಎಷ್ಟು ಹೊತ್ತು ಹಾಕಿದ್ದಾನೆ ಹಾಲು ಕುಡಿಯೋ ತನಕ. ಅದನ್ನು ಗಮನಿಸದೆ ಯಶೋಧಾದೇವಿಯು ಕೂಡ ಆ ಒಲೆ ಮೇಲಿಟ್ಟ ಪಾತ್ರೆನೇ ನೋಡ್ತಾ ಕೂತಿದ್ದೆ. ಎಲ್ಲಿ ಹಾಲು ಉಕ್ಕಿ ಬಿಡ್ತದೋ ಏನೋ, ಹಾಲು ಉಕ್ಕಿ ಬೆಂಕಿಗೆ ಬೀಳ್ತದಲ್ಲ, ಉಕ್ಕುವಾಗ ಅದನ್ನು ಇಳಿಸಿಬಿಡಬೇಕು ಅಂತ ಹಾಲಿನ ಪಾತ್ರೆ ನೋಡ್ತಾ ಇದ್ದಾಳೆ ಯಶೋಧಾದೇವಿ. ಕೃಷ್ಣ ಮಾತ್ರ ಯಶೋದೆ ಮುಖ ನೋಡ್ತಾ ಇದ್ದಾನೆ. ಯಶೋದೆ ಹಾಲಿನ ಪಾತ್ರೆನೇ ನೋಡ್ತಾ ಇದ್ದಾಳೆ. ಅಷ್ಟೊತ್ತಿಗೆ ಹಾಲು ಉಕ್ಕಿ ಮೇಲೆ ಬಂತು, ಉಕ್ಕಲಿಕ್ಕೆ ಶುರುವಾಯಿತು. ಅಯ್ಯೋ ಹಾಲು ಬೆಂಕಿಗೆ ಬೀಳ್ತದೆ ಅಂಥೇಳಿ ಹಾಲು ಕುಡಿಸ್ತಾ ಇದ್ಲು ಕೃಷ್ಣನ್ನ. ಅವನಿಗಿನ್ನೂ ಪೂರ್ತಿ ತೃಪ್ತಿ ಆಗಿಲ್ಲ. ಆ ಅರ್ಧದಲ್ಲೇನೆ ಹಾಲು ಕುಡಿಯೋದನ್ನು ಬಿಡಿಸಿ ನೆಲಕ್ಕೆ ಕುಕ್ಕಿಟ್ಟು ರಭಸದಲ್ಲಿ ಓಡಿದ್ಲಂತೆ. ಓಡೋದ್ರೊಳಗೆ ಹಾಲು ಪೂರ್ತಿ ಉಕ್ಕಿಸಿಬಿಟ್ಟಿದ್ದ ಕೃಷ್ಣ. ನಿಜವಾಗೂ ಉಕ್ತಿದ್ದಿಲ್ಲ, ಕುಕ್ಕಿಟ್ಟಿದ್ದಕ್ಕೆ ಪೂರ್ತಿ ಉಕ್ಕಿಸಿಬಿಟ್ನಂತೆ. ಬರೀ ಪಾತ್ರೆ ಇಳಿಸಿದ್ಲ ಅಷ್ಟೇನೆ. ಆ ಹಾಲು ಇಳಿಸಿ ಬರೋದ್ರೊಳಗೆ ಈ ಕೃಷ್ಣ ಆ ಗಡಿಗೆ ಒಡೆದು ಹಾಕಿದ್ನಂತೆ. ಲಗೋರಿ ಆಡಿ ಬಂದಿದ್ದಂತೆ. ಬರುವಾಗ ಒಂದು ಕಲ್ಲು ಜೋಡಿಸೋದು ಬಿಟ್ಟು ಅಮ್ಮನ ನೆನಪಾಗಿತ್ತು, ಕಲ್ಲು ಹಿಡ್ಕೊಂಡೇ ಬಂದಿದ್ದ. ಆ ಗಡಿಗೆ ಒಡೆದ್ಬಿಟ್ಟ. ಬೆಣ್ಣೆ ತೆಗೆದಿಟ್ಟಿದ್ಲು ಫ್ರೆಶ್ ಆಗಿ. ಆ ಬೆಣ್ಣೆನ ಒಂದು ಬೆಕ್ಕಿಗೆ ತಿನ್ನಿಸ್ತಾ ಕೂತಿದ್ದಾನಂತೆ. ಯಾಕೆ ಅಂದರೆ ನನ್ನ ಮೇಲೆ ತಿರಸ್ಕಾರ ಮಾಡಿದರೆ, ಹಾಲಿನ ಮೇಲಿನ ಲೋಭದಿಂದ, ಹಣದ ಮೇಲಿನ ಲೋಭದಿಂದ ನನ್ನನ್ನು ತಿರಸ್ಕಾರ ಮಾಡಿದರೆ ನಿಮ್ಮ ಹಣ ಎಲ್ಲ ಎಲ್ಲಿ ಸೇರಬಾರ್ದು ಅಲ್ಲಿ ಸೇರ್ತದೆ ಅಂತ ತೋರಿಸ್ಲಿಕ್ಕೆ ಬೆಣ್ಣೆಯನ್ನು ಬೆಕ್ಕಿಗೆ ತಿನ್ನಿಸ್ತಾ ಇದ್ದಾನೆ. ಹಾಲು ಬೆಂಕಿಗೆ ಹಾಕಿದ, ಗಡಿಗೆ ಒಡೆದ, ಮಜ್ಜಿಗೆ ಹರಿದೋಯ್ತು. ಒಂದು ಲಾಭ ಆಗಲಿ. ಆಮೇಲೆ ಯಶೋಧಾದೇವಿಗೆ ಸಿಟ್ಟು ಬಂತು. ನಾನೇ ನಿನ್ನ ಕಟ್ಟಿ ಹಾಕ್ತೇನೆ ಅಂತ ಒಂದು ಹಗ್ಗ ತಗೊಂಡು, ಕೋಲು ತಗೊಂಡ್ಲು. ಕೃಷ್ಣನ್ನ ಮೊದಲು ಹೊಡೆದು ಕಟ್ಟಿ ಹಾಕಿ ಬಿಡೋಣ ಅಂತ ಏನು ಮಾಡಿದರೂ ಕೃಷ್ಣ ಸಿಗಲಿಲ್ಲ. ಕೊನೆಗೆ ತಾಯಿಯಂದರಿಗೆ ಮಕ್ಕಳು ಹೆಚ್ಚು ಹಿಂಸೆ ಕೊಡಬಾರ್ದು ಅನ್ನೋ ತತ್ವವನ್ನು ಜಗತ್ತಿಗೆ ತಿಳಿಸ್ಲಿಕ್ಕೋಸ್ಕರವಾಗಿ ತಾನೇ ಸಿಗಿಬಿದ್ದ. ಆಮೇಲೆ ಹೊಡೆಯೋ ಮನಸ್ಸಾಗಲಿಲ್ಲ, ಕೋಲು ಬಿಸಾಡಿದ್ಲು. ಒರಳು ಕಲ್ಲಿಗೆ ಕೃಷ್ಣನ್ನ ಕಟ್ಟಿ ಹಾಕಿದ್ಲು. ಮೊದಲು ಗಂಟು ಹಾಕ್ಲಿಕ್ಕೆ ಹೋದಾಗ ಒಂದು ತುದಿಯನ್ನು ಕೃಷ್ಣನಿಗೆ ಕಟ್ಟಿದ್ಲು, ಒರಳು ಕಲ್ಲಿಗೆ ಕಟ್ಟಿದ್ಲು. ಇನ್ನೊಂದು ತುದಿಯನ್ನು ಕೃಷ್ಣನ ಹೊಟ್ಟೆಗೆ ಸುತ್ತಿದ್ಲು. 2 ಅಂಗುಲ ಕಡಿಮೆ ಆಯ್ತಂತೆ ಗಂಟು ಹಾಕ್ಲಿಕ್ಕೆ. 2 ಅಂಗುಲ ಕಡಿಮೆ ಆಯಿತು. ಇನ್ನೊಂದು ಹಗ್ಗ ತೊಗೊಂಡ್ಲು, ಅದಕ್ಕೆ ಗಂಟು ಹಾಕಿದ್ಲು. ಮತ್ತೆ ಕೃಷ್ಣನ ಹೊಟ್ಟೆಗೆ ಸುತ್ತಿದ್ಲು. ಮತ್ತೆ 2 ಅಂಗುಲ ಕಡಿಮೆ ಆಯಿತು. ಇನ್ನೊಂದು ತುಂಡು ಹಗ್ಗ ತೊಗೊಂಡ್ಲು, ಆ ಹಗ್ಗಕ್ಕೆ ಈ ಹಗ್ಗಕ್ಕೂ ಜೋಡಿಸಿದ್ಲು. ಮತ್ತೆ ಕೃಷ್ಣನ ಹೊಟ್ಟೆಗೆ ಸುತ್ತ ಹಾಕಿದ್ಲು. ಮತ್ತೆ 2 ಅಂಗುಲ ಕಡಿಮೆ ಆಯಿತು. ಏನಿದು ಚಮತ್ಕಾರ! ಎಷ್ಟು ಹಗ್ಗ ಒಂದಕ್ಕೊಂದು ಜೋಡಿಸಿದ್ರು 2 ಅಂಗುಲ ಕಡಿಮೆ ಆಗ್ತಾ ಇದೆ. ಅಂದರೆ ಕೃಷ್ಣನ ಕಟ್ಟಿ ಹಾಕಬೇಕಾದ್ರೆ 3 ಅಂಗುಲದ ಹಗ್ಗ ಬೇಕು. ಜ್ಞಾನ, ಭಕ್ತಿ, ವೈರಾಗ್ಯ ಅಂತ 3 ಅಂಗುಲದ ಹಗ್ಗ ಬೇಕು. ಯಶೋಧಾದೇವಿಗೆ ಕೃಷ್ಣನ ಬಗ್ಗೆ ಭಕ್ತಿ ಇತ್ತು, ಪ್ರೇಮ ಇತ್ತು. ಇವನು ಯಾರು ಅನ್ನೋ ಜ್ಞಾನ ಇದ್ದಿಲ್ಲ, ವೈರಾಗ್ಯ ಇದ್ದಿಲ್ಲ. ವೈರಾಗ್ಯ ಇದ್ದರೆ ಹಾಲು ಹೋದ್ರೆ ಹೋಗಲಿ, ಕೃಷ್ಣ ಇದ್ದಾನೆ ಮುಖ್ಯ ಅಂತ ಮಾಡ್ತಿದ್ದು. ಹಾಲು ಮುಖ್ಯ ಆಯಿತು ಕೃಷ್ಣನಿಗಿಂತ, ವೈರಾಗ್ಯ ಇದ್ದಿಲ್ಲ. ಆದ್ದರಿಂದ 2 ಅಂಗುಲ ಕಡಿಮೆ ಆಯಿತು. 2 ಅಂಗುಲ ಕಡಿಮೆ ಆಯಿತು. ಆಮೇಲೆ ಎಷ್ಟು ಹಗ್ಗ ಜೋಡಿಸಿದರೂ ಕೂಡ ಗಂಟು ಹಾಕ್ಲಿಕ್ಕೆ ಆಗದೆ ಇದ್ದಾಗ ಜ್ಞಾನೋದಯ ಆಯಿತು. ಸುತೋ ನಮೇಯಂ ಹರಿರೇವ ಸಾಕ್ಷಾತ್ ಇತಿ ಪ್ರಬೋಧೇಂ ಕುರಿತೆ ಪುರಂಧ್ರಿ ಬಬಂಧನಂದಸ್ಯ ಬಲಾನುಜಂ ತಂ ಬುಧೈರ್ನಿಬದ್ಧಂ ಪ್ರಣಯಾಖ್ಯ ರಜ್ವಾ. ಇವನು ನನ್ನ ಮಗ ಅಲ್ಲ, ಇವನು ಸಾಕ್ಷಾತ್ ಹರಿಯೇ ಬಂದಿದ್ದಾನೆ, ಇಂಥ ಚಮತ್ಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಜ್ಞಾನೋದಯ ಆದ ಮೇಲೆ ಮತ್ತೊಂದು ಸಲ ಟ್ರೈ ಮಾಡೋಣ ಅಂತ ಹೊಟ್ಟೆಗೆ ಸುತ್ತಿದ್ದು, ಗಂಟು ಬಿದ್ದೋಯ್ತು. ಈ ರೀತಿ ಗಂಟು ಹಾಕಿದ್ಲು. ಆಮೇಲೆ ಕೃಷ್ಣ ಒರಳು ಕಲ್ಲನ್ನು ಎಳ್ಕೊಂಡು ಹೋಗ್ತಾ ಇದ್ದಾನೆ. ಮನೆ ಅಂಗಳಕ್ಕೆ ಬಂದ. ಇನ್ನು ತಲಬಾಗಲು ದಾಟಿ ಹೊರಗೆ ಹೋಗಬೇಕು. ಅಂಗಳಕ್ಕೆ ಬಂದಿದ್ದಾನೆ. ಅಷ್ಟೊತ್ತಿಗೆ ಇನ್ನೊಬ್ಬಳು ಗೋಪಿಕಾಸ್ತ್ರೀ ಬಂದ ಕಂಪ್ಲೇಂಟ್ ಕೊಡಲಿಕ್ಕೆ. ಅದೇ ವೇಳೆಗೆ ಕೃಷ್ಣ ಅವಳು ಮನೆಗೆ ಹೋಗಿದ್ದಾನೆ ಬೆಣ್ಣೆ ಕದಿಲಿಕ್ಕೆ. ಅವಳು ಎಷ್ಟೋ ಸಲ ಬಂದು ಕಂಪ್ಲೇಂಟ್ ಕೊಟ್ಟಿದ್ಲು. ಯಶೋಧಾದೇವಿ ನಂಬಿದ್ದಿಲ್ಲ, ಬೈದು ಕಳಿಸಿಲ್ದಂತೆ. ನಿನ್ನ ಮನೆಗೆ ಯಾಕೆ ಬರ್ತಾನೆ ಹೋಗೋ ಅಂತ. ಅವಳು ಕಾಯ್ತಾ ಇದ್ಲು, ಕೃಷ್ಣ ನಮ್ಮ ಮನೆಗೆ ಬರಲಿ, ಒಳಗೆ ಕೂಡ್ಯಾಕೆ ಹೋಗಿ ತೋರಿಸ್ಬೇಕು ಅಂತ. ಇದೇ ವೇಳೆಗೆ ಅಲ್ಲಿ ಹೋಗಿದ್ದ. ಅಂತರ್ಗೃಹೇ ಕೃಷ್ಣಮವೇಕ್ಷ ಚೋರಂ
ಬದ್ಧ್ವಾ ಕವಾಟಂ ಜನನೀಗತೈಕಾ. ಅಡಿಗೆ ಮನೆ ಒಳಗೆ ಕೃಷ್ಣ ನುಗ್ಗಿದ್ದ, ಗೋಪಿಕಾಸ್ತ್ರೀ ಅದೇ ಕಾಯ್ತಾ ಇದ್ಲು. ಅಡಿಗೆ ಮನೆ ಒಳಗೆ ಹೋದಾಗ ಬಾಗಿಲು ಹಾಕಿ ಹೊರಗಿನಿಂದ ಚೀಲ್ಕೆ ಹಾಕಿ ಅವನನ್ನು ಒಳಗೆ ಕೂಡಿ ಹಾಕಿ ಯಶೋದೆಗೆ ಹೇಳೋಣ, ಕರ್ಕೊಂಡು ಹೋಗಿ ತೋರಿಸೋಣ ರೆಡ್ ಹ್ಯಾಂಡ್ ಆಗಿ ಅಂತ ಬಂದಿದ್ದಾಳೆ. ಬಂದಾಗ ಉಲೂಖಲೆ ದಾಮ ನಿಬದ್ಧ ಮೇನಂ ತತ್ರಾಪಿ ದೃಷ್ಟ್ವಾ ಸ್ಥಿಮಿತಾ ಬಭೂವ. ಭಾರಿ ರಭಸದಿಂದ ಬಂದ್ಲು. ನಿಮ್ಮನೆಗೆ ಯಾಕೆ ಬರ್ತಾನೆ ಕೃಷ್ಣ ಅಂತ ಬೈದಿದ್ದೆಲ್ಲ ನೋಡಿ ಅಡಿಗೆ ಮನೇಲಿ ಕೂಡ ಹಾಕಿದ್ದೀನಿ ತೋರಿಸ್ಲಿಕ್ಕೆ ಬಂದಿದ್ದಾಳೆ. ಮನೆ ಅಂಗಳದಲ್ಲಿ ಒರಳುಕಲ್ಲಿಗೆ ಗಂಟು ಹಾಕೊಂಡು ಇಲ್ಲಿದ್ದಾನೆ ಕೃಷ್ಣ. ಅವಳು ತಲೆಬಾಗ್ಲ ಹತ್ರ ಬಂದು ಗಾಬರಿಯಾಗಿ ನಿಂತಿದ್ದಾಳೆ. ಅರೆ, ನಾನು ಒಳಗಡೆ ಕೂಡ ಹಾಕಿದ್ನಲ್ಲ, ಕಿಟಕಿಯಿಂದ ಹೊರಗೆ ಬಂದೋ, ಬೆಳಕಿಂಡಿಯಿಂದ ಬಂದೋ, ಹೇಗೆ ಬಂದ ಇವನು ಅಂತ ಯೋಚನೆ ಮಾಡುವಾಗ ಯಶೋಧಾದೇವಿ ಅಡಿಗೆ ಮನೆಯಿಂದ ಬಂದು ಕೃಷ್ಣ ಅಂಗಳದಲ್ಲಿದ್ದಾನೆ. ಆ ಗೋಪಿಕಾಸ್ತ್ರೀ ತಲೆಬಾಗ್ಲಿದ್ದಾಳೆ. ಬನ್ನಿ ಬನ್ನಿ ಅಂತ ಕರಿತಿದ್ದಾಳೆ. ಬನ್ನಿಮ್ಮ, ಏನು ಬೇಕು ಬನ್ನಿ ಅಂತ. ಏನು ಹೇಳಬೇಕು, ಏನು ಬೇಕು ಬನ್ನಿ ಅಂತ 2-3 ಸಲ ಕೇಳಿದ್ರೆ ಬಾಯಿ ಹೊರಡ್ತಾ ಇಲ್ಲ. ಏನು ಕೃಷ್ಣನ ಕೂಡ ಹಾಕಿದ್ದೀನಿ ತೋರಿಸ್ತೀನಿ ಬಾ ಅನ್ನಬೇಕು. ಇಲ್ಲೇ ಇದ್ದಾನೆ ಕೃಷ್ಣ. ಆಮೇಲೆ ಕೃಷ್ಣ ಹಾಗೆ ಹೊರಳಕಲ್ಲಿ ಎಳ್ಕೊಂಡು ಯಮುನಾ ನದಿ ದಾರಿ ಹಿಡಿದು ಹೋದ. ದಾರಿಯಲ್ಲಿ ಅರ್ಜುನ ವೃಕ್ಷ ಅಂತ ಒಂದು ಮರ, 2 ಕವಲು, ಬುಡ ಒಂದೇ 2 ಕವಲಾಗಿ ಮೇಲೆ ಹೋಗಿದೆ. ಅದರ ಮಧ್ಯದಲ್ಲಿ ತೋರಿದ್ನಂತೆ. ಈ ಮಕ್ಕಳು ಸುಮ್ಮನೆ ಇರೋದಿಲ್ಲ, ಸೈಡ್ಗೆ ಇಟ್ಟಿಗೆ ಜೋಡಿಸಿರ್ತಾರಲ್ಲ, ಅದ್ರ ಮೇಲೆ ನಡ್ಕೊಂಡು ಹೋಗ್ತಾರೆ. ನೇರವಾಗಿ ಫುಟ್ಪಾತಿನ ಮೇಲೆ ಹೋಗೋದಿಲ್ಲ, ಚೇಷ್ಟೆ ಜಾಸ್ತಿ. ಇವನು ಆ 2 ಗಿಡದ ಮಧ್ಯದಲ್ಲಿ ಹೋದ. ಬಳಸಿ ಹೋಗ್ಬೋದಾಗಿತ್ತು, ಇವನೇನೋ ದಾಟಿಬಿಟ್ಟ. ಕಲ್ಲು ಸಿಗ್ಬಿತ್ತು. ಬಲ ಹಾಕಿ ಎಳೆದ್ಬಿಟ್ಟನಂತೆ ಆ ಕಲ್ಲನ್ನು. 2 ಮರ ಬುಡ ಸಮೇತ ಕೆಳಗಡೆ ಬಿದ್ದು. ಅದರಿಂದ 2 ಅಸುರರು ಇದ್ರು, ಅದರಲ್ಲಿದ್ದರು 2 ಪುರಾ ಧ್ವನಿಶ್ಚ ಮುಸ್ತಥಾಪಿ ಪೂತನಾ ಸಮನ್ವಿತವು. ಧ್ವನಿ ಮತ್ತು ಚಮು ಅಂತ 2 ಅಸುರರು. ಅವರು ಆ ಮರವಾಗಿ ಹುಟ್ಟಿದ್ರು. ಅವರು ತಮಸ್ಸಿಗೆ ಹೋದರು. ಅದರಲ್ಲಿ ನಲಕೂಬರ ಮಣಿಗ್ರೀವ ಅಂತ 2 ಗಂಧರ್ವರಿದ್ದರು. ಆ ಗಂಧರ್ವರಿಗೆ ಮೋಕ್ಷ ಆಯಿತು ಆ ಮರದ ಜನ್ಮದಿಂದ. ಅವರು ಆಕಾಶ ಮಾರ್ಗಕ್ಕೆ ಹೋಗಿ ಅಲ್ಲಿ ನಿಂತುಕೊಂಡು ತಮ್ಮ ಲೋಕಕ್ಕೆ ಹೋಗ್ತಾ, ಗಂಧರ್ವ ಲೋಕಕ್ಕೆ ಹೋಗ್ತಾ ಕೃಷ್ಣನ ಸ್ತೋತ್ರ ಮಾಡಿದರು. ಕೃಷ್ಣ, ನೀನು ಕೊಟ್ಟ ಇಂದ್ರಿಯಗಳಿಂದ ನಿನ್ನ ಸೇವೆ ಮಾಡಲಿಲ್ಲ, ನಾವು ನಿನ್ನ ಸೇವೆ ಮಾಡಲಿಲ್ಲ. ನಮ್ಮ ಸ್ವಾರ್ಥಕ್ಕಾಗಿ ಮೈ ಮೇಲೆ ಬಟ್ಟೆ ಇಲ್ಲದೆ, ಅವ್ರು ಮಾಡಿದ ತಪ್ಪದು. ನಲಕೂಬರ ಮಣಿಗ್ರೀವರು ಮೈ ಮೇಲೆ ಬಟ್ಟೆ ಇಲ್ಲದೇನೆ ವಿವಸ್ತ್ರರಾದ ಹೆಣ್ಣು ಮಕ್ಕಳ ಜೊತೆಗೆ ಮಂದಾಕಿನಿಯಲ್ಲಿ ಜಲಕ್ರೀಡೆ ಆಡ್ತಾ ಇದ್ರಂತೆ. ಎಂಥ ನದಿ ಮಂದಾಕಿನಿ! ಅಂಥ ನದಿಯಲ್ಲಿ ವಿವಸ್ತ್ರರಾಗಿ ಜಲಕ್ರೀಡೆ ಆಡ್ತಾ ಇದ್ದಾಗ ನಾರದರು ಬಂದಿದ್ದರಂತೆ. ಬಂದಾಗ ಹೆಣ್ಣು ಮಕ್ಕಳೆಲ್ಲ ದಡಬಡ ಹೋಗಿ ವಸ್ತ್ರಧಾರಣೆ ಮಾಡಿದರು. ಇವರು ದರ್ಪದಿಂದ ಹಾಗೇ ಇದ್ದಾರಂತೆ. ಇವರೇನು ಲೆಕ್ಕ ನಮಗೆ ಅಂತ. ಅದಕ್ಕೆ ನಾರದರು ಶಾಪ ಕೊಟ್ಟಿದ್ರು. ನಿಮಗೆ ಮರದ ಜನ್ಮ ಬರಲಿ ಅಂತ ಶಾಪ ಕೊಟ್ಟಿದ್ದರು. ಅವರೇ ಮರವಾಗಿ ಹುಟ್ಟಿದ್ರು. ಕೃಷ್ಣ ಅವರನ್ನು ಬಿಡುಗಡೆ ಮಾಡಿದೆ. ಈಗ ಯಾಕೆ ಅಂದರೆ ಗಂಧರ್ವರು ಅಂದರೆ ಗಾನ ಮಾಡುವವರು. ಕೃಷ್ಣನ ಮೇಲೆ ಗಾನ ಮಾಡುವವರಿಗೆ ಗಂಧರ್ವರು ಅಂತ ಕರೀತಾರೆ. ಗಾನವಿದ್ಯೆಗೆ ಗಂಧರ್ವ ವಿದ್ಯಾ ಅಂತ ಹೆಸರು. ತನ್ನ ಗುಣಗಾನ ಮಾಡುವವರು ಮರವಾಗಿ ಬಿದ್ದದ್ದು ಅವನಿಗೆ ಸರಿ ಹೋಗಲಿಲ್ಲ. ಅವ್ರನ್ನ ಬಿಡುಗಡೆ ಮಾಡೋಣ ಅಂತ ಹೇಳಿ ಬಿಡುಗಡೆ ಮಾಡಿದ. ಆಮೇಲೆ ಅವರು ಅಂತರಿಕ್ಷ ಲೋಕಕ್ಕೆ ಹೋಗಿ ಕೃಷ್ಣನ ಸ್ತೋತ್ರ ಮಾಡಿ ತಮ್ಮ ಲೋಕಕ್ಕೆ ಹೋಗಿದ್ದಾರೆ. ಅನಂತರ ಶ್ರೀಕೃಷ್ಣ ಇದು ನಂದಗೋಕುಲದ ಲೀಲೆಗಳನ್ನು ಸಾಕು ಮಾಡಿ ವೃಂದಾವನಕ್ಕೆ ಬಂದಿದ್ದಾನೆ. ಯಾಕೆ ವೃಂದಾವನಕ್ಕೆ ಬಂದ ಅಂದರೆ ನಂದಗೋಕುಲದಲ್ಲಿ ತೋಳಗಳ ಹಾವಳಿ ಜಾಸ್ತಿ ಆಯ್ತಂತೆ. ಎಲ್ಲಿ ನೋಡಿದರೂ ತೋಳ. ಇವತ್ತು ಈ ಬೀದಿಯಲ್ಲಿ, ನಾಳೆ ಆ ಬೀದಿಯಲ್ಲಿ ಮಕ್ಕಳನ್ನೆಲ್ಲ ಅಪಹಾರ ಮಾಡ್ಕೊಂಡು ಹೋಗೋದು. ಇಂಥ ತೋಳಗಳ ಹಾವಳಿ ಜಾಸ್ತಿ ಆದಾಗ ಎಲ್ಲರೂ ವಿಚಾರ ಮಾಡ್ತಾರೆ, ನಂದಗೋಕುಲ ತುಂಬ ತೋಳಗಳು ಸೇರಿಕೊಂಡಿದ್ದಾವೆ, ಏನಾದರೂ ಮಾಡಿ ನಾವು ತಾತ್ಕಾಲಿಕವಾಗಿ ಊರು ಬಿಟ್ಟು ವೃಂದಾವನಕ್ಕೆ ಹೋಗೋಣ ಅಂಥೇಳಿ ವೃಂದಾವನಕ್ಕೆ ಹೊರಟಿದ್ದಾರೆ. ನಿಜವಾಗಿಯೂ ಶ್ರೀಕೃಷ್ಣ ತಾನೇ ತೋಳದ ಅವತಾರ ತಾಳಿದ್ನಂತೆ. ವೃಕಾವತಾರ, ವೃಕ ಅಂದರೆ ತೋಳ, ತಾನೇ ವೃಕಾವತಾರ ತಾಳಿದ. ಯಾಕೆ ಅಂದರೆ ಆ ತೋಳಗಳಿಗೆಲ್ಲ ಶ್ರೀವತ್ಸ ಚಿಹ್ನೆ ಇತ್ತಂತೆ. ಯಾಕೆ ವೃಕಾವತಾರ ತಾಳಿದ ಅಂದರೆ ನಂದಗೋಕುಲ ಅವನಿಗೆ ಸ್ವಲ್ಪ ಬೇಜಾರಾಯ್ತಂತೆ. ನಂದಗೋಕುಲದಲ್ಲಿ ಇನ್ನೂ ಆವಾಗ ಸಣ್ಣ ವಯಸ್ಸು, 6-7 ವರ್ಷ ಅಷ್ಟೇ. ಬಲರಾಮನ್ನು ಕರೆದು ಕೃಷ್ಣ ಸಮಾಲೋಚನೆ ಮಾಡ್ತಾನೆ. ಅಣ್ಣ, ನಾವು ನಂದಗೋಕುಲಕ್ಕೆ ಬಂದದ್ದು, ಇಲ್ಲಿ ದನ ಕರುಗಳಿಗೆ ಬೇಕಾದಷ್ಟು ಮೇವು ಸಿಗ್ತದೆ, ಹಸಿರು ಹುಲ್ಲು, ಒಳ್ಳೆ ಮೈದಾನಗಳು, ಹಸಿರು ಹುಲ್ಲು ಚೆನ್ನಾಗಿದೆ ಅಂತ ಬಂದ್ವಿ. ಆದರೆ ಘೋಷೋಯಂ ನಗರಾಯತೆ, ಈ ನಂದಗೋಕುಲ ಹಳ್ಳಿ ಇದ್ದದ್ದು ಹೋಗಿ ನಗರವಾಗಿ ಪರಿವರ್ತನೆ ಆಗ್ತಾ ಇತ್ತು. ನಗರವಾಗಿ ಪರಿವರ್ತನೆ ಆಗಿಬಿಟ್ರೆ ಮನುಷ್ಯರಿಗೆಲ್ಲ ಚೆನ್ನಾಗಿರ್ತದೆ, ಆದರೆ ದನ ಕರುಗಳಿಗೆ ಮಾತ್ರ ಹಿಂಸೆ.
ಯಾಕೆ ಎಲ್ಲಿ ಹೋಗಬೇಕು ಮೇಯ್ಲಿಕ್ಕೆ ದನಗಳು? ಒಂದು ನಗರದಲ್ಲಿ ಹಸು ಕಟ್ಟಿದರೆ ಎಲ್ಲಿ ಹೋಗಬೇಕು ಅದು ಮೇಯ್ಲಿಕ್ಕೆ? ನಿಂತಲ್ಲೇ ನಿಲ್ಲಬೇಕು, ಅಲ್ಲೇ ಕೂಡಬೇಕು, ಅಲ್ಲೇ ಮಲಗಬೇಕು, ಅದೇ ಒಣ ಹುಲ್ಲು ತಿನ್ನಬೇಕು, ಹಸಿ ಹುಲ್ಲೇ ಇಲ್ಲ. ಸಂಚಾರ ಅನ್ನೋದಿಲ್ಲ. ಗೋವುಗಳಿಗೆ ಸಂಚಾರ ಬಹಳ ಇಷ್ಟ ಅಂತೆ. ಭಗವಂತನ ಸೃಷ್ಟಿ ಹೇಗಿದೆ ಅಂತ ಹೇಳ್ತಾರೆ. ಸ್ತ್ರೀಯೋ ಭಾರೇಣ ತುಷ್ಯಂತಿ. ಹೆಣ್ಣುಮಕ್ಕಳು ಉಲ್ಲಾಸಭರಿತವಾಗಿರೋದು ಯಾವಾಗ ಅಂದರೆ ಗರ್ಭ ಧರಿಸಿದಾಗ. ಗರ್ಭದ ಭಾರ ಬಂದಾಗ ಹೆಣ್ಣುಮಕ್ಕಳಿಗೆ ಉಲ್ಲಾಸ ಆಗ್ತದೆ. ಆವಾಗ ಮನೆ ಜಗಳ ಗಿಗಳ ಯಾವುದೂ ಇರೋದಿಲ್ಲ. ಮಗು ಹುಟ್ಟುಬಿಡ್ತು ಅಂದರೆ ಎಲ್ಲ ಬಗೆಹರಿದ್ಬಿಡ್ತದೆ. ಸ್ತ್ರೀಯೋ ಭಾರೇಣ ತುಷ್ಯಂತಿ. ಗಾವ ಸ್ವಚ್ಛಂದಚಾರತಃ. ಗೋವುಗಳಿಗೆ ಸ್ವಚ್ಛಂದ ಸಂಚಾರ ಬೇಕು. ಬೆಳಿಗ್ಗೆ ಬಿಟ್ಟರೆ ಸಾಯಂಕಾಲದ ತನಕ ಅಲ್ಲಿ ಇಲ್ಲಿ ತಿರುಗಾಡಿ ಗೋಧೂಳಿ ಲಗ್ನಕ್ಕೆ ವಾಪಸ್ ಬರ್ತವೆ. ಗಾವ ಸ್ವಚ್ಛಂದಚಾರತಃ. ಕುಂಜರ ಪಾಂಸು ವರ್ಷೇಣ. ಆನೆಗಳಿಗೆ ಉಲ್ಲಾಸ ಯಾವಾಗ ಅಂದರೆ ಈ ಮಾವುತ ಇರ್ತಾನೆ, ಆನೆ ನೋಡ್ಕೊಳ್ಳೋನು, ಚೆನ್ನಾಗಿ ಸ್ನಾನ ಮಾಡಿಸಿದ ಮೇಲೆ, ಅದು ಸ್ನಾನ ಎಲ್ಲ ಮಾಡಿಸಿದ ಮೇಲೆ, ಆನೆ ಸ್ನಾನ ಅಂದರೆ ಗೊತ್ತಲ್ಲ, ಗಜ ಸ್ನಾನ. ಒಂದು ಬಕೀಟ್ ಸಾಕಾಗೋದಿಲ್ಲ, ತೊಟ್ಟಿಗಟ್ಟಲೆ ಒಂದೊಂದು ತೊಟ್ಟಿ ತುಂಬ ನೀರಿಡಬೇಕು. ಅಷ್ಟು ನೀರು ಸ್ನಾನ ಮಾಡಿದ ಮೇಲೆ ಒಂದು 10 ನಿಮಿಷ ಫ್ರೀ ಬಿಡಬೇಕು ಆನೆಯನ್ನು. ಸೀದಾ ಯಾವುದಾದ್ರೂ ತಿಪ್ಪೆ ಹತ್ತಿರ ಹೋಗಿ ಅಲ್ಲಿರೋ ಹುಡಿ ಮಣ್ಣು ಕಸ ಎಲ್ಲ ಮೈಮೇಲೆ ಹಾಕೋತದೆ. ಆವಾಗ ಆನೆ ಉಲ್ಲಾಸ. ಇಡೀ ದಿನ ಸ್ವಚ್ಛಂದವಾಗಿ ಆರಾಮಿರ್ತದೆ. ಇಲ್ಲದಿದ್ದರೆ ಸಿಟ್ಟು ಬರ್ತದಂತೆ ಆನೆಗೆ. ಇದು ಭಗವಂತನ ಸೃಷ್ಟಿ. ಸ್ತ್ರೀಯೋ ಭಾರೇಣ ತುಷ್ಯಂತಿ. ಗಾವಃ ಸ್ವಚ್ಛಂದಚಾರತಃ. ಕುಂಜರ ಪಾಂಸು ವರ್ಷೇಣ. ಬ್ರಾಹ್ಮಣ ಪರನಿಂದಯ. ಇದು ಎಲ್ರಿಗೂ ಅರ್ಥ ಆಗ್ತದೆ. ಬ್ರಾಹ್ಮಣರಿಗೆ ಉಲ್ಲಾಸ ಆಗೋದು ಯಾವಾಗ ಅಂದರೆ ಯಾರನ್ನೂ ಆಡ್ಕೋತಾ ಇರಬೇಕು. ಉಲ್ಲಾಸದಿಂದ ಕೇಳ್ತಾರೆ, ಪರವಾಗಿಲ್ಲ, ಇವತ್ತು ಪುರಾಣ ಇಲ್ಲದಿದ್ರೂ ಪರವಾಗಿಲ್ಲ. ಒಬ್ಬ ಬ್ರಾಹ್ಮಣರನ್ನ ಆಡ್ಕೋತಾ ಇದ್ದಾರೆ ಅಂತಂದರೆ ಹೌದಾ ಹೌದಾ ಏನಂತೆ ಅಂತ ಕೆದಕಿ ಕೇಳಿ ಸಂತೋಷ ಪಡೋದು. ಅವ್ರು ನಾಡ್ಕೊಂಡಾಗ ಇವ್ರು ಸಂತೋಷ, ಇವ್ರು ನಾಡ್ಕೊಂಡಾಗ ಅವ್ರಿಗೆ ಸಂತೋಷ. ಇದು ಭಗವಂತನ ಸೃಷ್ಟಿ. ಇದು ಮೂರಿರಲಿ, ಕೊನೆದಾಗಬಾರ್ದು ಅಂತ ಅಷ್ಟೇ. ಬ್ರಾಹ್ಮಣ ಪರನಿಂದಯ. ಹಾಗೆ ಗೋವುಗಳಿಗೆ ಸ್ವಚ್ಛಂದಚಾರ ಬೇಕು. ಕೃಷ್ಣ ಹೇಳ್ತಾನೆ, ಅಣ್ಣ ಎಲ್ಲಿ ಸ್ವಚ್ಛಂದ ಸಂಚಾರ ಮಾಡಬೇಕು ಗೋವುಗಳು? ಜಾಗವೇ ಇಲ್ಲ. ಎಷ್ಟು ಹೋದರೂ ಕೂಡ ಈ ಗೋಮಾಳ ಪ್ರದೇಶ ಅಂತ ಇರ್ತದೆ, ದನ ಮೇಯೋ ಜಾಗ. ಅದರಲ್ಲೆಲ್ಲ ಮನೆಗಳು ಬರ್ತಾ ಇದೆ, ಎಲ್ಲ ಪ್ಲಾಟ್ ಆಗ್ತಾ ಇದೆ, ಮನೆ ಬರ್ತಾ ಇದೆ. ಎಷ್ಟು ದೂರ ಹೋದರೂ ಸಿಟಿ ಬೆಳೀತಾನೇ ಇದೆ. ದನಗಳಿಗೆ ಹೋಗಿ ಸಂಚಾರ ಮಾಡಲಿಕ್ಕೆ ಜಾಗ ಇಲ್ಲ. ಆದ್ದರಿಂದ ಇದು ನಂದಗೋಕುಲ ಸಾಕು ಮಾಡೋಣ, ವೃಂದಾವನಕ್ಕೆ ಹೋಗೋಣ. ಗೋವರ್ಧನ ಪರ್ವತ ಇದೆ, ಯಮುನಾ ತೀರ ತುಂಬ ಚೆನ್ನಾಗಿದೆ, ಅಲ್ಲಿ ಹೋಗೋಣ ಅಂತ ಹೇಳಿ, ಅದಕ್ಕಾಗಿ ಎಲ್ಲರೂ ಬರಬೇಕಲ್ಲ. ತಾನೊಬ್ಬನೇ ಹೋದರೆ ತೋಳಗಳನ್ನು ಸೃಷ್ಟಿ ಮಾಡಿದ. ತೋಳಗಳ ಹಾವಳಿ ಅಂತ ಎಲ್ಲರೂ ವೃಂದಾವನಕ್ಕೆ ತಯಾರಾದರು. ಅದು ಅವನಿಗೂ ಬೇಕಾಗಿತ್ತು. ಶ್ರೀಕೃಷ್ಣ ಎಲ್ಲರನ್ನೂ ಕರ್ಕೊಂಡು ವೃಂದಾವನಕ್ಕೆ ಹೋಗಿದ್ದಾನೆ.